ಹಾಯ್ ಹೆಲೋ ನಮಸ್ಕಾರ ಕರ್ನಾಟಕ ಮತ್ತೊಂದು ವಿಡಿಯೋಗೆ ಸ್ವಾಗತ ಮಾಡ್ತಾ ಇವತ್ತು ನಾನು ಮತ್ತೊಂದು ಕಾರ್ ಶೋರೂಮ್ಗೆ ನಿಮ್ಮನ್ನು ಕರ್ಕೊಂಡ್ ಬಂದಿದ್ದೀನಿ. ಸೊ ಯಾರ್ಯಾರು ಈ ಕಡೆ KR ಪುರಂ TC ಪಾಳ್ಯ ಸೈಡ್ ಇದ್ದೀರಾ ಅವ್ರಿಗೆ ಅಂತಾನೆ ಇಲ್ಲ ಸ್ಪೆಸಿಫಿಕ್ ವಿಡಿಯೋ ಬಂದ್ಬಿಟ್ಟು. ಸೊ ಇದಿರೋದು ರಾಮಮೂರ್ತಿ ನಗರ ರಾಘವೇಂದ್ರ ಸರ್ಕಲ್ TC ಪಾಳ್ಯ ಮೇನ್ ರೋಡ್ ಅಲ್ಲಿ. ಸೊ ಈ ಶೋರೂಮ್ ಬಂದ್ಬಿಟ್ಟು ಓಂ ಸಾಯಿ ಕಾರ್ಸ್ ಅಂತ. ಸೊ ಇಲ್ಲಿ ನಿಮಗೆ ಯಾವ ಕಾರ್ಸ್ ಅವೈಲೇಬಲ್ ಇದೆ, ಯಾವ ಪ್ರೈಸ್ ಅಲ್ಲಿ ಅವೈಲೇಬಲ್ ಇದೆ, ಮತ್ತೆ ಇವ್ರು ಕೊಡ್ತಿರೋ ಆಫರ್ನ ಕಂಪ್ಲೀಟ್ ಆಗಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಮತ್ತೆ ಯಾಕೆ ತಡ, ಬನ್ನಿ. ಸೊ ಈಗ ನನ್ನ ಜೊತೆ ಈ ಶೋರೂಮ್ ನ ಓನರ್ ಆದ ಸಾಮುವೇಲ್ ಸರ್ ಇದ್ದಾರೆ. ಸೊ ಇವ್ರ ಹತ್ರ ಮಾತಾಡಿಸ್ತಾ ಈಗ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ಕಾರ್ಸ್ ಅವೈಲೇಬಲ್ ಇದೆ, ಯಾವ ಆಪ್ಷನ್ಸ್ ಅವೈಲೇಬಲ್ ಇದೆ, ಮತ್ತೆ ಏನೆಲ್ಲ ಆಫರ್ಸ್ ಕೊಡ್ತಾರೆ, ಮತ್ತೆ EMI ಆಪ್ಷನ್ ಇದೆ ಅಂತ ಕಂಪ್ಲೀಟ್ ಆಗಿ ನಿಮ್ಗೆ ತಿಳಿಸ್ತೀನಿ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸರ್ ಈಗ ನಿಮ್ಮ ಹತ್ರ ಮೊದಲನೇದಾಗಿ ಕೇಳಬೇಕು, ಯಾವ ಕಾರ್ಸ್ ಅವೈಲೇಬಲ್ ಇದೆ ಸರ್ ನಿಮ್ಮ ಹತ್ರ? ನಮ್ಮ ಹತ್ರ ಎಲ್ಲಾ ಕಾರು ಸಿಗುತ್ತೆ. ಓಕೆ, ಮಾರುತಿ, ಆಡಿ ಇಂದ ಹಿಡಿದು ಟಾಟಾ ಇಂದ ಹಿಡಿದು ಟೊಯೋಟಾದಿಂದ ಎಲ್ಲಾ ಗಾಡಿ ನಮ್ಮ ಹತ್ರ ಸಿಗುತ್ತೆ. ಲೋ ಬಜೆಟ್, ಹೈ ಬಜೆಟ್ ಎಲ್ಲ ವೆರೈಟಿ ಗಾಡಿ ನಮ್ಮ ಹತ್ರ ಸಿಗುತ್ತೆ. ಎಲ್ಲ ವೆರೈಟಿ ಬಜಾಜ್ ನಮ್ಮ ಹತ್ರ ಗಾಡಿ ಇಲ್ಲ ಅಂದ್ರೂ ಕಸ್ಟಮರ್ಗೆ ನಾವು ತರ್ಸ್ಕೊಡ್ತೀವಿ. ಓಕೆ, ರಿಕ್ವೈರ್ಮೆಂಟ್ ಇದ್ರೆ 100% ತರ್ಸ್ಕೊಡ್ತೀವಿ. ಓಕೆ ಓಕೆ, ಎಲ್ಲಾ ಗಾಡಿ ನಮ್ಮ ಹತ್ರ ಸಿಗುತ್ತೆ. ಬೆನ್ಸು ಇದೆ, ಎಲ್ಲಾ ಗಾಡಿ ನಮ್ಮ ಹತ್ರ ಸಿಗುತ್ತೆ. ಓಕೆ, ಅದೇ ತರ ನಮ್ಮ ಹತ್ರ ಇಲ್ಲಿ ಸರ್ವಿಸು ಇದೆ. ಸರ್ವಿಸ್ ಇದೆ, ವಾಷಿಂಗ್ ಇದೆ, ಅಕ್ಸರೀಸ್ ಇದೆ. ಪ್ರತಿಯೊಂದು ಕೂಡ ನಾವು ಕಸ್ಟಮರ್ಗೆ ಕಸ್ಟಮರ್ ಗಾಡಿ ತಗೊಂಡ್ರು ಅಂದ್ರೆ ಕಂಪ್ಲೀಟ್ ಆಗಿ ಆಕ್ಸೆಸರೀಸ್ ಹಾಕ್ಸ್ಕೊಂಡು ನೆಕ್ಸ್ಟ್ ಅವ್ರಿಗೆ ನೆಕ್ಸ್ಟ್ ಗಾಡಿ ಸರ್ವಿಸ್ ಮಾಡಿಸ್ಕೊಳಕ್ಕೂ ಇಲ್ಲೇ ಬರ್ಬೋದು ಅವರು. ನಾವೇ ಸರ್ವಿಸ್ ಕೊಡ್ತೀವಿ. ನಮ್ಮ ಹತ್ರ ಲೋನ್ ಆಪ್ಷನ್ಸ್ ಇರುತ್ತೆ. ಓಕೆ, ಲೋನ್ ಆಪ್ಷನ್ಸ್ ಇದೆ, ಪ್ರತಿಯೊಂದು ಮಾಡ್ಕೊಡ್ತೀವಿ. ಸೊ ಲೋನ್ ಆಪ್ಷನ್ಸ್ ಇದೆ. ಲೋನ್ ಆಪ್ಷನ್ಸ್ ಹೆಂಗಿದೆ ಸರ್? ಅಂದ್ರೆ ಇಷ್ಟು ಡೌನ್ ಪೇಮೆಂಟ್ ಅಂತ ಮಾಡಿ ಆಮೇಲೆ ಲೋನ್ ಆಪ್ಷನ್ಸ್ ಇದೆಯಾ ಅಥವಾ ಹೇಗೆ ಸರ್? ಸರ್ ಗಾಡಿ ವೈಸ್ ಮೇಲೆ ನಿಮ್ಗೆ ಮಾಡಲ್ ವೈಸ್ ನಿಮ್ ಪ್ರೊಫೈಲ್ ಮೇಲೆ ಇದು ಮಾಡ್ತಾರೆ. ಓಕೆ, ಮಾಡಲ್ ವೈಸ್ 80% 50% ಈ ತರ ಡೌನ್ ಪೇಮೆಂಟ್ ಮಾಡ್ಕೊಂಡು ಮಿಕ್ಕಿದ ಲೋನ್ ಮಾಡ್ಕೊಂಡು. ಓಕೆ, ಲೋನ್ ಬಂದ್ಬಿಟ್ಟು ನಾನು ಕೇಳ್ಬೇಕಿದ್ದು, ಇದು ಪರ್ಸನಲ್ ಲೋನ್ ಇದ್ರದ್ದು ಬ್ಯಾಂಕ್ ಲೋನ್ ಆಪ್ಷನ್ ಅಥವಾ ಹೇಗೆ ಸರ್? ಬ್ಯಾಂಕ್ ಲೋನ್ ಆಪ್ಷನ್. ಓಕೆ ಸರ್ ಇದು ಇನ್ನೊಂದು ಕೇಳಬೇಕು, ಈ ಶೋರೂಮ್ ಲೊಕೇಶನ್ ಎಕ್ಸಾಕ್ಟ್ ಆಗಿ ಎಲ್ಲಿ ಬರುತ್ತೆ ಸರ್? ಇದು ರಾಮಮೂರ್ತಿ ನಗರ್ ರಾಘವೇಂದ್ರ ಸರ್ಕಲ್. ರಾಮಮೂರ್ತಿ ನಗರ್ ರಾಘವೇಂದ್ರ ಸರ್ಕಲ್, TC ಪಾಳ್ಯ ಮೇನ್ ರೋಡ್. TC ಪಾಳ್ಯ ಮೇನ್ ರೋಡ್. ಸರ್ ಶೋರೂಮ್ ಹೆಸರು ಇನ್ನೊಂದ್ಸತಿ ಮೆನ್ಷನ್ ಓಂ ಸಾಯಿ ಕಾರ್. ಓಂ ಸಾಯಿ ಕಾರ್ಸ್. ಓಕೆ, ಸೊ ರಾಘವೇಂದ್ರ ಸರ್ಕಲ್ ಎಕ್ಸಾಕ್ಟ್ ಆಗಿ ಬಂದು ನಿಂತ್ಕೊಂಡ್ರೆ ನಿಮ್ಗೆ ಸರ್ಕಲ್ ಹತ್ರನೇ ಕಾಣಿಸೋದು ಓಂ ಸಾಯಿ ಕಾರ್ಸ್ ಅಂತ. ಸೊ ಇದಿಷ್ಟು ನಿಮ್ಗೆ ಅವರು ನಿಮ್ಗೆ ತಿಳ್ಸ್ಕೊಟ್ಟಿರೋ ಡೀಟೇಲ್ಸ್ ನಿಮ್ಗೆ ಅರ್ಥ ಇದೆ ಅನ್ಕೊಳ್ತೀನಿ. ಸೊ ಈಗ ನಿಮ್ಗೆ ಒಂದೊಂದೇ ಕಾರ್ ತೋರಿಸ್ತಾ ಹೋಗ್ತೀರಿ, ಯಾವ ಕಾರ್ಸ್, ಯಾವ ಪ್ರೈಸ್, ಮತ್ತೆ ಎಷ್ಟೆಲ್ಲ ಓಡಿದೆ ಅಂತ ಕಂಪ್ಲೀಟ್ ಆಗಿ ಡೀಟೇಲ್ಸ್ ತೋರಿಸ್ತೀನಿ, ಬನ್ನಿ. ಸರ್ ಈಗ ನಮ್ಮ ವೀಕ್ಷಕರಿಗೆ ಲೋ ಬಜೆಟ್ ಅಂದ್ರೆ 1 ಲಕ್ಷದಿಂದ 3 ಲಕ್ಷ ಬಜೆಟ್ ಅಲ್ಲಿ ಈ ಕಾರ್ಗಳು ಯಾವ್ದಾವ್ದಿದೆ ಸರ್ ನಿಮ್ಮ ಹತ್ರ? ನೋಡಿ ಸರ್, ನಮ್ಮ ಹತ್ರ 1 ಲಕ್ಷದಿಂದ 20 ಲಕ್ಷ ತನಕ ಗಾಡಿ ಇದೆ. ಓಕೆ ಓಕೆ, ನಮ್ಮ ಹತ್ರ ಫಸ್ಟ್ ಸ್ಟಾರ್ಟಿಂಗ್ ಪ್ರೈಸ್ ನ್ಯಾನೋ ಇದೆ. ನೋಡಿ 2014 ಮಾಡಲ್. ಎಷ್ಟು ಓಡಿದೆ ಸರ್ ಇದು? ಬರೀ 30,000 ಓಡಿರೋ ಗಾಡಿ. ಓಕೆ ಓಕೆ, ನೋಡಿ ಗಾಡಿ ಚೆನ್ನಾಗಿದೆ. ಇದು ನಿಮಗೆ ಬರೀ 1,85,000 ಇಂದ ಸ್ಟಾರ್ಟಿಂಗ್ ಸಿಗುತ್ತೆ. 1,85,000 ಗೆಲ್ಲ ನ್ಯಾನೋ ಸಿಗುತ್ತೆ. ನ್ಯಾನೋ ಸಿಗುತ್ತೆ. ಪೆಟ್ರೋಲ್ ವೇರಿಯಂಟ್ ಅಥವಾ CNG? ಪೆಟ್ರೋಲ್ ಏನಾ? ಪೆಟ್ರೋಲ್ ವೇರಿಯಂಟ್. ಓಕೆ, ಯಾವ ಮಾಡೆಲ್ ಅಂದ್ರೆ ಇದು? 2014 ಸಿಂಗಲ್ ಓನರ್, 1,75,000. ಓಕೆ, ನಮ್ಮ ಯೂಟ್ಯೂಬ್ ಕಡೆಯಿಂದ ನೋಡ್ಕೊಂಡ್ ಬಂದ್ರೆ ಅವ್ರಿಗೆ ಏನಾದ್ರು ಡಿಸ್ಕೌಂಟ್ ಏನಾದ್ರು ಇದೆಯಾ ಸರ್? ಸರ್ ನಾವು ಹೆಂಗ್ ಗೊತ್ತಾ, ಕಸ್ಟಮರ್ ಡೈರೆಕ್ಟ್ ಪಾರ್ಕಿಂಗ್ ಸೇಲ್ ತಗೊಂಡಿರ್ತೀವಿ. ಓಕೆ ಓಕೆ, ಪಾರ್ಕಿಂಗ್ ಸೇಲ್ ತಗೊಂಡಿರ್ತೀವಿ. ನಮ್ದೇನಿದೆ 2% ಕಮಿಷನ್ ಅಷ್ಟೇ. ಓಕೆನಾ, 2% ಕಮಿಷನ್ ಡೈರೆಕ್ಟ್ ಕಸ್ಟಮರ್ ಟು ಕಸ್ಟಮರ್ ನಾವು ಬಿಡ್ತೀವಿ. ಡೈರೆಕ್ಟ್ ಕಸ್ಟಮರ್ ಮಾತಾಡ್ಸಕ್ ಬಿಡ್ತೀವಿ. ಓಕೆ, ಸೊ ಮಧ್ಯದಲ್ಲಿ ನೀವು ಇದು ಏನೋ ಕಮಿಷನ್ ಇಟ್ಕೊಳ್ಳೋದಿಲ್ಲ, ಡೈರೆಕ್ಟ್ ಕಸ್ಟಮರ್ ಇಂದ ಕಸ್ಟಮರ್ ಮಾತಾಡ್ಸ್ತೀವಿ. ಮಾತಾಡ್ಸ್ಬಿಟ್ಟು ನಮ್ದೇನಿದೆ 2% ಕಮಿಷನ್ ಮಾತ್ರ ತಗೊಂತೀವಿ. ಓಕೆ, ಅದರದ ಕಮ್ಮಿ ಮಾಡ್ಕೊಡ್ತೀವಿ. ನೆಗೋಷಿಯಬಲ್ ಇದೆ ಅಂತ. ಖಂಡಿತ. ಸೊ ಡೈರೆಕ್ಟ್ ಈಗ ನಿಂತಿರೋ ಎಷ್ಟು ಗಾಡಿಗಳು ಬಂದ್ಬಿಟ್ಟು ಡೈರೆಕ್ಟ್ ಕಸ್ಟಮರ್ ಹತ್ರನೇ ನಾವು ಮಾತುಕತೆ ಮಾಡೋದು. ಓಕೆ, ಸೊ 1,75,000 ಹೇಳ್ತಾ ಇದ್ದಾರೆ. ಅಂಡ್ ಸಿಂಗಲ್ ಓನರ್ 2014 ಮಾಡಲ್ ಅಲ್ಲ? ಹೌದು, 2014 ಮಾಡಲ್. ಅಂಡ್ ಇದು ನೀವು ಏನೇ ನೆಗೋಷಿಯೇಷನ್ ಇದ್ರೂ ಡೈರೆಕ್ಟ್ ಕಸ್ಟಮರ್ ಅಂತಾನೆ ಮಾಡ್ಕೊಬಹುದು ನೀವು, ಯಾಕಂದ್ರೆ ಇದು ಕಸ್ಟಮರ್ ಥ್ರೂ ಕಸ್ಟಮರ್ ಇಂದಾನೆ ನಿಮ್ಗೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಟ್ರಾನ್ಸ್ಫರ್ ಆಗುತ್ತೆ. ಏನೋ ಎಲ್ಲ ನಾವೇ ಮಾಡ್ಕೊಡ್ತೀವಿ, ಅದೆಲ್ಲ ನಾವೇ ಗ್ಯಾರಂಟಿ. ನೀವು ಗ್ಯಾರಂಟಿ ಮಾಡೋದು ಎಲ್ಲ ಪ್ರತಿಯೊಂದು ನಾವೇ. ಓಕೆ, ಈಗ ನೆಕ್ಸ್ಟ್ ಗಾಡಿ ಯಾವ್ದಿದೆ ಸರ್? ಬನ್ನಿ ಸರ್, ಇದು ನೆಕ್ಸ್ಟ್ ಇದೆ ನೋಡಿ, ಮಾರುತಿ ಆಲ್ಟೋ. ಇದು ಆಲ್ಟೋ ಮಾರುತಿ ಆಲ್ಟೋ ಇದು
ಇದು ನೋಡಿ 2012 ಮಾಡಲು ಸ್ವಲ್ಪ ಹತ್ರ ಬಂದ್ಬಿಡಿ. 12 ಮಾಡಲು 12 ಮಾಡಲು ಬ್ಲಾಕ್ ಕಲರ್ 2.5 ಲಕ್ಷಕ್ಕೆ ಇದೆ ನೋಡಿ. 2.5 ಲಕ್ಷ. 2.5 ಲಕ್ಷ. 2 ಲಕ್ಷ. ಎಷ್ಟು ಓಡಿದೆ ಸರ್ ಗಾಡಿ? ಸರ್ 70,000 ಓಡಿದೆ. 70,000 ಓಡಿದೆ ಗಾಡಿ ನೋಡ್ತಿರ್ಬೋದು. ಗಾಡಿ ಟೈರ್ ಸಹ ಎಲ್ಲ ಕಂಪ್ಲೀಟ್ ಆಗಿ ಹೊಸದಿದೆ. 60 to 70% 70% ಟೈರ್ ಇದೆ. ಸೀಟ್ ಕವರ್ ಎಲ್ಲ ಹೊಸದಿದೆ. ಇಂಟೀರಿಯರ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಕಂಪ್ಲೀಟ್ ಆಗಿ ಸ್ಟಾಕ್ ಏನಿದೆ ಶೋರೂಮ್ ಅಲ್ಲಿ ಹಾಗೆ ಮೇಂಟೈನ್ ಮಾಡಿದ್ದಾರೆ ಗಾಡಿನ. ಸೊ ಇದ್ರದ್ದು ಏನ್ ಸರ್ ಪ್ರೈಸ್ ಕೊಟ್ ಮಾಡ್ತಾ ಇರೋದು? ಸರ್ 2,50,000. 2,50,000 ಕೊಟ್ ಮಾಡ್ತಾ ಇರೋದು. ಸಿಂಗಲ್ ಓನರ್ ಮಾಡಲ್ 2012 ಮಾಡಲ್. 2012 ಮಾಡಲ್. ಕಂಪ್ಲೀಟ್ ಬ್ಲಾಕ್ ಇದೆ ಅಂಡ್ ಗಾಡಿನೂ ಅಷ್ಟೇ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಟೈರ್ಸ್ ಎಲ್ಲ ಮಿನಿಮಮ್ 70% ಇದೆ. ಸೊ ಇಲ್ಲಿ ಗಾಡಿ ಯಾವ್ದೇ ಗಾಡಿ ಬಂದ್ರು ಕಂಪ್ಲೀಟ್ ಆಗಿ ಒಂದ್ಸತಿ ನೀವು ಚೆಕ್ ಮಾಡಿ ಇನ್ಸ್ಪೆಕ್ಷನ್ ಮಾಡ್ಬಿಟ್ಟು ಇದು ಮಾಡಿದ್ದೀರಾ. ಇಲ್ಲಿರೋ ಗಾಡಿ ಯಾವ್ದನ್ನು ಆಕ್ಸಿಡೆಂಟ್ ಆಗೋದೇ ಇಲ್ಲ. ಎಲ್ಲ ಆಕ್ಸಿಡೆಂಟ್ ಫ್ರೀನೇ ಇರೋದು. ಸೊ ಎಲ್ಲ ಆಕ್ಸಿಡೆಂಟ್ ಫ್ರೀ ಗಾಡೀಸು. ಅಂಡ್ ಇಲ್ಲಿ ಬಂದ್ಮೇಲೆ ಗಾಡಿ ಕಂಪ್ಲೀಟ್ ಆಗಿ ಚೆಕಿಂಗ್ ಆಗುತ್ತೆ. ಮತ್ತೆ ಏನೇ ಸ್ವಲ್ಪ ಮೈನರ್ ಸ್ಕ್ರಾಚಸ್ ಇದ್ರು ಅದನ್ನ ಇವರೇ ಕರೆಕ್ಷನ್ ಮಾಡ್ಕೊಳ್ತಾರೆ. ಯಾಕಂದ್ರೆ ಇವ್ರದೇ ಹಿಂದ್ಗಡೆ ಸಪ್ರೇಟ್ ಗ್ಯಾರೇಜ್ ಸಹ ಇದೆ. ಸರ್ ಈಗ ನೆಕ್ಸ್ಟ್ ಗಾಡಿ ಯಾವ್ದು ಸರ್? ಬನ್ನಿ ಸರ್, ಫೋರ್ಡ್ ಇದೆ ನೋಡಿ, ಡೀಸೆಲ್ ಗಾಡಿ. ಫೋರ್ಡ್ ಡೀಸೆಲ್ ಸರ್? ಡೀಸೆಲ್. ಓಕೆ, ಇದ್ರದ್ದು ಏನಿದೆ ಸರ್ ಪ್ರೈಸ್? ಡೀಸೆಲ್ ಇದು ನಿಮ್ಗೆ 2011 ಮಾಡಲ್. ಓಕೆ, ಡೀಸೆಲ್ ಒಳ್ಳೆ ಮೈಲೇಜ್ ಬರುತ್ತೆ. ಓಕೆ, ಗಾಡಿನೂ ನೀಟಾಗಿ ಇಟ್ಕೊಂಡಿದ್ದಾರೆ. ಬರೀ 3 ಲಕ್ಷ ನೋಡಿ ಗಾಡಿ ಇದು. ಬರೀ 3 ಲಕ್ಷ ನೋಡದೇ ಇರ್ಬೋದು. ಗಾಡಿ ಕಂಡೀಷನ್ ಗಾಡಿ ಕಂಪ್ಲೀಟ್ ಆಗಿ ಸ್ಟಾಕ್ ಅಲ್ಲಿ ಇದೆ. ಅಂಡ್ ಟಾಪ್ ಎಂಡ್ ಸಹ ಗಾಡಿ. ಪೇಂಟ್ ಅಲ್ಲೂ ಅಷ್ಟೇ ಎಲ್ಲೂ ಏನೋ ಸ್ಕ್ರಾಚಸ್ ಆಗ್ಲಿ ಮತ್ತೊಂದಾಗ್ಲಿ ಇಲ್ಲ. ಕಂಪ್ಲೀಟ್ ಟೈರು ಅಷ್ಟೇ ಕಂಪ್ಲೀಟ್ ಆಗಿ ಹೊಸದಿದೆ ಟೈರನು. ನಿಮ್ಗೆ ಎಲ್ಲ ಇಲ್ಲಿರೋ ಎಲ್ಲ ಗಾಡಿಯಲ್ಲಿ ಮಿನಿಮಮ್ 70% ಟೈರ್ ಅಂತ ಇದ್ದೇ ಇದೆ. ಅಂಡ್ ಟಾಪ್ ಎಂಡ್ ಸಹ ಮಾಡಲ್ ಇದು. ಸರ್ ಇದ್ರದ್ದು ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ 3 lakhs ಸರ್. ಸೊ 3 lakhs ಅದ್ರಲ್ಲಿ ನೆಗೋಷಿಯಬಲ್ ಇದೆ. ಆಮೇಲೆ ಕಸ್ಟಮರ್ ಹತ್ರ ಮಾತಾಡ್ಕೊಂಡ್ರೆ ನೆಗೋಷಿಯಬಲ್ ಇದೆ. ಓಕೆ ಸರ್, ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಟಾಪ್ ಎಂಡ್ ಎಲ್ಲ ಫೀಚರ್ಸ್ ಲೋಡೆಡ್ ಇದೆ. ನಿಮ್ಗೆ ಮಿರರ್ ಅಡ್ಜಸ್ಟಬಲ್ ಇದೆ ಅಂಡ್ ಎಲ್ಲ ಕಂಪ್ಲೀಟ್ ಆಗಿ ಲೋಡೆಡ್ ಇದೆ. ಅಂಡ್ ಡೀಸೆಲ್ ವೇರಿಯಂಟ್. ಸರ್ ಈಗ ನೆಕ್ಸ್ಟ್ ಗಾಡಿ ಯಾವ್ದು ಸರ್? ಬನ್ನಿ ಸರ್, ಮುಂದೆ ಇದೆ 4 lakh ಅಲ್ಲಿ ತೋರಿಸ್ತೀನಿ ಗಾಡಿ. ಸೊ ಈಗ ಇವಾಗ ತೋರಿಸಿದೆಲ್ಲ ಸ್ವಲ್ಪ 1 lakh to 3 lakh ಬಜೆಟ್ ಅಲ್ಲಿ. 3 lakh ಬಜೆಟ್. ಇವಾಗ ನೆಕ್ಸ್ಟ್ ತೋರಿಸೋದು 4 to 6 lakh ಬಜೆಟ್ ಅಲ್ಲಿ ತೋರಿಸ್ತೀನಿ. ಸೊ ಈಗ ನಿಮ್ಗೆ ತೋರಿಸಿದ್ದು 1 lakh to 3 lakh ಬಜೆಟ್ ಅಲ್ಲಿ. ಅದೇ ಈಗ 4 lakhs ಅಬೋ ಹೋಗ್ತಿದ್ರೆ ನಿಮ್ ಬಜೆಟ್ 4 lakhs ಅಬೋ ಇತ್ತು ಅಂದ್ರೆ ಅವ್ರಿಗೆ ಅಂತ ಸಪರೇಟ್ ಗಾಡಿಗಳಿದೆ. ಸರ್ ಈಗ 4 lakhs ಅಬೋ ಗಾಡಿಗಳು ಯಾವ್ದಾವ್ದಿದೆ ಸರ್ ನಿಮ್ಮ ಹತ್ರ? ನೋಡಿ ಸರ್, 4 lakh ಅಲ್ಲಿ ಒಳ್ಳೆ ಶಿಫ್ಟ್ ಇದೆ ನೋಡಿ, ಡೀಸೆಲ್ ಗಾಡಿ. ಓಕೆ ಸರ್, ಯಾವ ಮಾಡಲ್ ಸರ್ ಇದು? ಸರ್ ಇದು 2012 ಮಾಡಲ್. ಓಕೆ, ಎಷ್ಟು ಓಡಿದೆ? ಬಟ್ ಇದೇನಿಲ್ಲ, 1,20,000 ಓಡಿದೆ. ಶೋರೂಮ್ ಮೇಂಟೆನೆನ್ಸ್ ಇದೆ. ಶೋರೂಮ್ ಮೇಂಟೆನೆನ್ಸ್ ಇದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಗಾಡಿ ಚೆನ್ನಾಗಿದೆ. ಓಕೆ, ಪ್ರೈಸ್ ಏನ್ ಕೊಟ್ ಮಾಡ್ತಾ ಇದ್ದೀರಾ ಸರ್? ಸರ್ ಇದು 4,25,000. ಸೊ 4,25,000 ಕೊಟ್ ಮಾಡ್ತಾ ಇದ್ದಾರೆ. ಅಂಡ್ 2000 ಯಾವ ಮಾಡಲ್ ಅಂದ್ರೆ? 2012 ಮಾಡಲ್. ಸೊ 2012 ಮಾಡಲ್. ನಿಮ್ಗೆ ಏನು ಮಾಡಿಸ್ಬೇಕಾಗಿರೋದಿಲ್ಲ. ಟೈರ್ಸ್ ಅಷ್ಟೇ ಎಲ್ಲ ಹೊಸ ಟೈರ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ತರ ಇದೆ. ಅಲಾಯ್ ವೀಲ್ಸ್ ಹಾಕ್ಸಿದ್ದಾರೆ. ಅಂಡ್ ಫಾಗ್ ಲ್ಯಾಂಪ್ಸ್ ಎಲ್ಲ ಕಂಪ್ಲೀಟ್ ಆಗಿ ಗಾಡಿನ ಸ್ಟಾಕ್ ಅಲ್ಲಿ ಇಟ್ಕೊಂಡು ವೀಲ್ಸ್ ಎಲ್ಲ ಅಪ್ಡೇಟ್ ಮಾಡಿ ಲೆದರ್ ಸೀಟ್ಸ್ ಎಲ್ಲ ಹಾಕ್ಸಿ ಕಂಪ್ಲೀಟ್ ಆಗಿ ಗಾಡಿ ಕಂಡೀಷನ್ ಮಾತ್ರ ತುಂಬಾ ಚೆನ್ನಾಗಿದೆ. ಇಲ್ಲಿ ಏನೋ ಒಂದು ಸ್ಕ್ರಾಚಸ್ ಇಲ್ಲ. ಅಂಡ್ 4,25,000 ಕೋಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ನೆಗೋಷಿಯಬಲ್ ಇದೆ. ನೀವು ಡೈರೆಕ್ಟ್ ಕಸ್ಟಮರ್ ಹತ್ರನೇ ಹೋಗ್ತಿರೋದ್ರಿಂದ ಕಸ್ಟಮರ್ ಹತ್ರ ನೀವು ಬೇಕಂದ್ರೆ ನೆಗೋಷಿಯೇಟ್ ಮಾಡ್ಕೊಬಹುದು. ಸರ್ ಈಗ ನೆಕ್ಸ್ಟ್ ಗಾಡಿ ಯಾವ್ದು ಸರ್? ನೆಕ್ಸ್ಟ್ ಮತ್ತೆ ಶಿಫ್ಟ್ ಇದೆ. 6 lakhs ಓಡಾಡೋಣ. ಬನ್ನಿ ಇಲ್ಲಿ ಗಾಡಿ ಯಾವ್ದು ಸರ್? 2015 ಮಾಡಲ್ ಇದು. ಸೊ 2015 ಮಾಡಲ್. ಇನ್ನೊಂದು ಸ್ವಿಫ್ಟ್ ಇದೆ ಡೀಸೆಲ್. ಡೀಸೆಲ್ ಗಾಡಿ ಇದು, ಸಿಂಗಲ್ ಓನರ್ ಕೂಡ. ಸರ್ ಇದ್ರದ್ದು ಏನ್ ಸರ್ ಪ್ರೈಸ್ ಕೊಟ್ ಮಾಡ್ತಾ ಇದೀರಾ? ಸರ್ ಇದು ನೋಡಿ ಜಸ್ಟ್ 5,75,000 ಅಷ್ಟೇ. ಸೊ 5,75,000 ಗೆಲ್ಲ 2015 ಸ್ವಿಫ್ಟ್ ಡೀಸೆಲ್. ಡೀಸೆಲ್. ಸೊ ನಿಮ್ಗೆ ಸಿಲ್ವರ್ ಬೇಕು ಅಂದ್ರೆ ಸಿಲ್ವರ್ ಸಹ ಇದೆ. ಅದರಲ್ಲಿ ಕಂಪ್ಲೀಟ್ ಆಗಿ ಲೋಡೆಡ್ ಇದೆ ಫೀಚರ್ಸ್. ಏರ್ ಬ್ಯಾಗ್ಸ್ ಇದೆ, ABS ಇದೆ. ಅಂಡ್ VDI ಇದು ಟಾಪ್ ಮಿಡ್ ವೇರಿಯಂಟ್ ಅಲ್ಲ? VDI ಮಿಡ್ ವೇರಿಯಂಟ್. ಓಕೆ, ಮಿಡ್ ವೇರಿಯಂಟ್. ಅಲಾಯ್ ವೀಲ್ಸ್ ಒಂದು ಬರಲ್ಲ, ABS ಬರುತ್ತೆ ಮತ್ತೆ ಏರ್ ಬ್ಯಾಗ್ಸ್ ಬರುತ್ತೆ. ಅದಕ್ಕಿಂತ ಸ್ವಲ್ಪ ಅಪ್ಡೇಟೆಡ್ ವರ್ಷನ್ 2015 ಮಾಡಲ್, ಸಿಂಗಲ್ ಓನರ್. ಸರ್ ಪ್ರೈಸ್ ಇನ್ನೊಂದ್ಸತಿ ಹೇಳ್ಬಿಡಿ ನಮ್ಮ ವೀಕ್ಷಕರಿಗೆ. ಸರ್ ಪ್ರೈಸ್ ಇದೆ ಜಾಸ್ತಿ ಏನಿಲ್ಲ, ಓನ್ಲಿ 5,75,000 ಅಷ್ಟೇ. 5,75,000 ಇನ್ನೊಂದ್ಸತಿ ಕೇಳಿಸ್ಕೊಂಬಿಡಿ. 5,75,000 ಗೆಲ್ಲ ನಿಮ್ಗೆ ಡೀಸೆಲ್ ವೇರಿಯಂಟ್ ಸಿಂಗಲ್ ಓನರ್ ಗಾಡಿ ಸಿಗ್ತಾ ಇದೆ. ಸ್ವಿಫ್ಟ್ ಕಂಪ್ಲೀಟ್ ಆಗಿ ಲೋಡೆಡ್ ಇದೆ ಗಾಡಿ. ABS, ಏರ್ ಬ್ಯಾಗ್ಸ್ ಎಲ್ಲ ಇದೆ. ಮ್ಯಾಗ್ ವೀಲ್ಸ್ ಒಂದು ಬಿಟ್ಟು ಇನ್ನು ಕಂಪ್ಲೀಟ್ ಆಗಿ ಎಲ್ಲ ಫೀಚರ್ಸ್ ಇದೆ ಗಾಡಿಲಿ. ಸರ್ ಈಗ ನೆಕ್ಸ್ಟ್ ಗಾಡಿ ಯಾವ್ದು ಸರ್? ನೆಕ್ಸ್ಟ್ ನೋಡಿ, ನಿಮಗೆ ಒಳ್ಳೆ ವ್ಯಾಗನರ್ ಇದೆ ನಮ್ಮ ಹತ್ರ. ಸೊ ಈಗ ಸ್ವಿಫ್ಟ್ ಬೇಡ ಅಥವಾ ಫ್ಯಾಮಿಲಿಗೆ ಒಂದು ಚಿಕ್ಕದಾಗ ಒಂದು ಗಾಡಿ ಬೇಕು ಅನ್ನೋದಿತ್ತು ಅಂದ್ರೆ ವ್ಯಾಗನರ್ಗೆ ಹೋಗ್ಬೋದು. ವ್ಯಾಗನರ್ ಇದೆ. 2015 ಮಾಡಲ್ ಇದು ಸರ್. 2015 ಮಾಡಲ್. ಓಕೆ, 2000 ಇದು 15 ಮಾಡಲ್. ಯಾವ್ದಿದೆ ಸರ್ ಇದು? ಡೀಸೆಲ್. 15 ಮಾಡಲ್ ಪೆಟ್ರೋಲ್. ಓಕೆ, 2015 ಮಾಡಲ್ ಪೆಟ್ರೋಲ್ ಸಿಂಗಲ್ ಓನರ್. ಎಷ್ಟು ಓಡಿದೆ ಸರ್ ಇದು? ಸರ್ ಬರೀ 48,000 ಓಡಿದೆ ಗಾಡಿ.
48,000 ಓಡಿದೆ. ಅಂಡ್ ನೋಡಿ ಇಂಟೀರಿಯರ್ ನೋಡಿ, ಗಾಡಿ ಚೆನ್ನಾಗಿದೆ. ಸೀಟ್ ಕವರ್ ಎಲ್ಲ ಒರಿಜಿನಲ್ ಹಾಕಿದ್ದಾರೆ. ಕಂಪ್ಲೀಟ್ ಆಗಿ ಸ್ಟಾಕ್ ಆಗಿದೆ ಗಾಡಿ. ಸೀಟ್ ಲೆದರ್ ಸೀಟ್ಸ್ ಬಿಟ್ರೆ ಕಂಪ್ಲೀಟ್ ಆಗಿ ಗಾಡಿ ಏನಿದೆಲ್ಲ ಕಂಪ್ಲೀಟ್ ಸ್ಟಾಕ್ ಇದೆ. ಅಂಡ್ ಇದು ಅಷ್ಟೇ ಮಿಡ್ ವೇರಿಯಂಟ್ 85% ಟೈರ್ ಇದೆ. ನೋಡ್ತಾ ಇರ್ಬೋದು 85% ಟೈರ್ ಇದೆ ಗಾಡಿಲಿ. ಅಂಡ್ ಕಂಪ್ಲೀಟ್ ಆಗಿ ಫೀಚರ್ಸ್ ಇದೆ. ಲೋಡೆಡ್ ABS ಇದೆ, ಏರ್ ಬ್ಯಾಗ್ಸ್ ಇದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ, ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇದೆ. ನೋಡಿ ಗಾಡಿ ಚೆನ್ನಾಗಿದೆ. 15 ಮಾಡಲ್ ಗಾಡಿ ಇದು. ಓನ್ಲಿ 4 lakh ಆಗುತ್ತೆ ಅಷ್ಟೇ ಗಾಡಿ ಇದು. ಸೊ 2015 ಮಾಡಲು ಫ್ಯಾಮಿಲಿ ಗಾಡಿ. ಅಂಡ್ ಓಡಿರೋದು ಅಷ್ಟೇ ತುಂಬಾ ಕಮ್ಮಿ ಓಡಿದೆ ಗಾಡಿ. ಮೈಂಟೈನ್ ಮಾತ್ರ ಇನ್ನು ಇನ್ಶೂರೆನ್ಸ್ ರನ್ನಿಂಗ್ ಅಲ್ಲಿ ಇದೆ ಅಂತ ಹೇಳ್ತಾ ಇದಾರೆ. ಪ್ರೈಸ್ ಬಂದ್ಬಿಟ್ಟು ಕೋಟ್ ಮಾಡ್ತಾ ಇರೋದು 4 lakh ಅಲ್ಲ ಸರ್? ಹೌದು ಸರ್, 4 lakh ಕೋಟ್ ಮಾಡ್ತಾ ಇದಾರೆ. ಗಾಡಿ ಕಂಡೀಷನ್ ಮಾತ್ರ ತುಂಬಾ ಇದೆ. ಅಂಡ್ ನಂಬರ್ ಸಹ ಫ್ಯಾನ್ಸಿ ಆಗಿದೆ, ಚೆನ್ನಾಗಿದೆ ಗಾಡಿ ನಂಬರ್. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಎಲ್ಲೂ ಏನು ಸ್ಕ್ರಾಚಸ್ ಇಲ್ಲ, ನಿಂತಿಲ್ಲ. ಕಲರ್ ಹೇಗಿದೆ ಶೋರೂಮ್ ಅಲ್ಲಿ ಗಾಡಿ ಕೊಟ್ಟಾಗ ಅದೇ ಕಂಡೀಷನ್ ಅಲ್ಲಿ ಇದೆ ಗಾಡಿನ. ಅಂಡ್ ಟೈರ್ಸ್ ಸಹ ಇನ್ನ 80% ಇದೆ, ಹೊಸ ಟೈರ್ಸ್ ಅಂತ ಹೇಳಿದ್ರು. ಸರ್ ಈಗ ನೆಕ್ಸ್ಟ್ ಗಾಡಿ ನೋಡಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ಗಾಡಿ ನೋಡ್ತೀನಿ, ತೋರಿಸ್ತೀನಿ ಬನ್ನಿ. ನೋಡಿ ಈಕೋ. ಸೊ ಇದು ಫೋರ್ಡ್ ಈಕೋ ಇದೆ ನೋಡಿ. ಈಕೋ ಇದೆ. ಇನ್ನು ಮಾಡಲ್ ಗಾಡಿ 2018 ಮಾಡಲ್ ಇದು. ಬರೀ 2,000 ಓಡಿದೆ ಗಾಡಿ ಇದು. ಓಕೆ, ಹೊಸ ಗಾಡಿ ಇದಾಗಿದೆ. ಬನ್ನಿ ನೋಡಿ, ಇನ್ನು ಸೀಟ್ ಕವರ್ ಕೂಡ ಒರಿಜಿನಲ್ ಇಂದ ತೆಗೆದಿಲ್ಲ ಗಾಡಿ. ನೋಡ್ತಾ ಇರ್ಬೋದು ಇನ್ನು ಸೀಟ್ ಕವರ್ ಸಹ ತೆಗಿಲ್ಲ. ಬರೀ 2,000 ಓಡಿದೆ. 2018 ಮಾಡಲ್. ಕಂಪ್ಲೀಟ್ ಆಗಿ ಶೋರೂಮ್ ಇಂದ ಹೆಂಗ್ ಬಂದಿದೆ ಹಂಗೆ ಇದೆ. ಕವರ್ ಸಹ ತೆಗ್ದಿಲ್ಲ ಗಾಡಿಲಿ. ಟೈರ್ಸ್ ಅಷ್ಟೇ ಎಲ್ಲ ಹೊಸ, ಅದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಗಳಿದೆ. ನೀವು ನೋಡ್ತಾ ಇರ್ಬೋದು ಟೈರ್ ಅಷ್ಟೇ ಮಿನಿಮಮ್ 90% ಅಂತೂ ಈಗ ಹಾಗೆ ಇದೆ. 2018 ಮಾಡಲ್. ಸರ್ ಇದ್ರದ್ದು ಏನು ಸರ್ ಪ್ರೈಸ್ ಕೊಟ್ಟು ಮಾಡ್ತಾರೆ? ಇದಿರಲ್ಲ 5.5 ಲಕ್ಷ ಅಷ್ಟೇ. 5.5 ಲಕ್ಷ. 5.5 ಲಕ್ಷ. ಸೊ ನೀವೇನಾದ್ರೂ ಸ್ವಲ್ಪ ಫ್ಯಾಮಿಲಿ ದೊಡ್ಡದಾಗಿತ್ತು, ಸ್ವಲ್ಪ ದೊಡ್ಡ ಗಾಡಿ ಬೇಕು 7 ಸೀಟರ್ ಅಂತ ನೋಡ್ತಾ ಇದ್ರಿ ಅಂದ್ರೆ, ಅದು ಒಳ್ಳೆ ಬಡ್ಜೆಟ್ ಅಲ್ಲಿ ನೋಡ್ತಾ ಇದ್ರಿ ಅಂದ್ರೆ 7 lakh ಗೆಲ್ಲ ನಿಮಗೆ 5 ಸೀಟರ್. ಇದು 5 ಸೀಟರ್ 7 ಸೀಟರ್ ಮಾಡ್ಕೊಬೋದಲ್ಲ? ಮಾಡ್ಕೋಬಹುದು, ಬೇಕಾದ್ರೆ ಮಾಡ್ಕೋಬಹುದು. ಅದನ್ನ ನಾನು ಹೇಳ್ತೀನಿ. ಇದು ಈಗ ಬಂದಿರೋದು ಗಾಡಿ ಬಂದ್ಬಿಟ್ಟು ಇದು 5 ಸೀಟರ್ ಇದೆ. ನೀವೇನಾದ್ರೂ 7 ಸೀಟರ್ ಮಾಡ್ಕೊಳ್ಳೋದಿತ್ತು ಅಂದ್ರೆ ಇದು 7 ಸೀಟರ್ ಸಹ ಮಾಡ್ಕೊಬಹುದು. ಅಂಡ್ ಗಾಡಿ ಓಡಿರೋದು ಜಸ್ಟ್ 2,000 ಓಡಿದೆ ಗಾಡಿ. 2018 ಮಾಡಲು ನೋಡೋದು ಕಂಪ್ಲೀಟ್ ಆಗಿ ಗಾಡಿಲಿ ಇನ್ನು ಸೀಟ್ ಕವರ್ಸ್ ಸಹ ತೆಗ್ದಿಲ್ಲ. ಗಾಡಿ ಕಂಡೀಷನ್ ತುಂಬಾ ನೀಟಾಗಿದೆ. ಹೊಸ ಗಾಡಿ ಅಂತಾನೆ ಹೇಳ್ಬೋದು, ಬ್ರ್ಯಾಂಡ್ ನ್ಯೂ ಗಾಡಿ, ಅಷ್ಟು ನೀಟಾಗಿದೆ ಗಾಡಿನ. ಸರ್ ಇದ್ರದ್ದು ಇನ್ನೊಂದ್ಸತಿ ಪ್ರೈಸ್ ಹೇಳ್ಬಿಡಿ ಸರ್. ನೋಡಿ ಈಗ 2018 ಮಾಡಲು ಬರೀ 2,000 ಓಡಿದೆ. ಸಿಂಗಲ್ ಓನರ್ 5.5 ಲಕ್ಷ ಕೊಡ್ತೀವಿ ನೋಡಿ. 5.5 ಲಕ್ಷಕ್ಕೆಲ್ಲ ಕೊಡ್ತಾ ಇದಾರೆ. ಅದನ್ನು ನೀವು ಡೈರೆಕ್ಟ್ ಓನರ್ ಜೊತೆ ಇನ್ನೂ ಸ್ವಲ್ಪ ಕುತ್ಕೊಂಡು ಮಾತಾಡಿದ್ರೆ ನೆಗೋಷಿಯೇಟ್ ಸಹ ಆಗುತ್ತೆ. ಸೊ ಎಲ್ಲರೂ ಪೋಲೋ ಅಂತ ಇರ್ತಾರೆ, ಹೈಲಿ ಡಿಮ್ಯಾಂಡಿಂಗ್ ಗಾಡಿ. ಸೊ ನಿಮ್ಮ ಹತ್ರ ಒಂದು ಪೋಲೋ ಇದೆ ಸರ್. ಇದು ಯಾವ ಮಾಡಲ್ ಸರ್ ಇದು ಗಾಡಿ? ಸರ್ ಇದು ಪೋಲೋ 2000 ಹೈಲೈನ್ ಇದು 2015 ಮಾಡಲು. ಓಕೆ, 2015 ಮಾಡಲು ಹೈಲೈನ್ ಗಾಡಿ. ಹೈಲೈನ್ ಸರ್ ಎಷ್ಟು ಓಡಿದೆ ಸರ್ ಇದು? ಸರ್ ಬರೀ 80,000 ಓಡಿದೆ ಗಾಡಿ. 80, ಬರೀ 80,000 ಓಡಿದೆ ಗಾಡಿ. ಅಂಡ್ ಹೈಲೈನ್. ಅಂಡ್ ಟೈರ್ಸ್ ಅಷ್ಟೇ ಮಿನಿಮಮ್ 70% ಟೈರ್ಸ್ ಇದೆ. ಎಲ್ಲಾ ಟೈರ್ಸ್ ಅಷ್ಟೇ ಕಂಪ್ಲೀಟ್ ಆಗಿ. ಅಂಡ್ ಗಾಡಿ ಕಂಪ್ಲೀಟ್ ಆಗಿ ಸ್ಟಾಕ್ ಅಲ್ಲಿ ಇದೆ. ಶೋರೂಮ್ ಕಂಡೀಷನ್ ಅಲ್ಲಿ ಏನ್ ಗಾಡಿ ಬಂದಿದೆಯಲ್ಲ ಅದೇ ಕಂಡೀಷನ್ ಅಲ್ಲಿ ಇದೆ. ಏನು ಚೇಂಜಸ್ ಸಹ ಮಾಡಿಸಿಲ್ಲ ಗಾಡಿನ. ಅಂಡ್ ಹೈಲೈನ್ ಏರ್ ಬ್ಯಾಗ್ ಬರುತ್ತೆ. ಓಕೆ, ಸ್ಟೀರಿಂಗ್ ಕಂಟ್ರೋಲರ್ ಬರುತ್ತೆ. ಎಲ್ಲ ಹೈಲೈನ್ ಇದೆ, ಟಾಪ್ ಎಂಡ್ ಇದೆ. ಸೊ ಟಾಪ್ ಎಂಡ್ ಆಗಿರೋದಕ್ಕೆ ನಿಮ್ ಕಂಪ್ಲೀಟ್ ಆಗಿ ಲೋಡ್ ಫೀಚರ್ಸ್ ಬರುತ್ತೆ. ABS ಬರುತ್ತೆ, ಸ್ಟೀರಿಂಗ್ ಕಂಟ್ರೋಲ್ ಬರುತ್ತೆ, ನೆಕ್ಸ್ಟ್ ಮ್ಯಾಗ್ ವೀಲ್ಸ್ ಬರುತ್ತೆ, ABS ಬರುತ್ತೆ, ಏರ್ ಬ್ಯಾಗ್, ಡ್ಯುಯಲ್ ಏರ್ ಬ್ಯಾಗ್ಸ್ ಅಲ್ಲ ಸರ್? ಸಿಂಗಲ್ ಏರ್ ಬ್ಯಾಗ್? ಹೌದು, ಡ್ಯುಯಲ್. ಸೊ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಗಾಡಿ. ಸರ್ ಇದ್ರದ್ದು ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದೀರಾ ಸರ್? ಸರ್ ಇದು ಏನಿಲ್ಲ 575 ಅಷ್ಟೇ. ಸೊ 575 ಫೈನಲ್. ಸೊ ನೀವು 575 ಫೈನಲ್ ಅಂತ ಹೇಳ್ತಾ ಇದ್ರೆ, ನೀವು ಅದರಲ್ಲೂ ನೀವೇನಾದ್ರೂ ಓನರ್ ಜೊತೆ ಕುತ್ಕೊಂಡು ಮಾತುಕತೆ ಮಾಡಿದ್ರೆ ಇನ್ನೂ ನೆಗೋಷಿಯಬಲ್ ಆಗ್ಬೋದು. ಸೊ ಅದು ನಿಮ್ಮ ಮೇಲೆ ಹೋಗುತ್ತೆ, ನೀವು ಓನರ್ ಜೊತೆ ಹೇಗೆ ಕನ್ವಿನ್ಸ್ ಮಾಡಿ ತಗೊಳ್ತೀರಾ ಅಂತ. ಸೊ 575ಗೆಲ್ಲ ನಿಮಗೆ ಪೋಲೋ ಸಿಗ್ತಾ ಇದೆ, ಅದು ಹೈಲೈನ್ ಸಿಗ್ತಾ ಇದೆ. ಟಾಪ್ ಆಫ್ ದ ಲೈನು ಫುಲ್ ಲೋಡೆಡ್ ಫೀಚರ್ಸ್ ಇದೆ. ನಿಮಗೆ ಏನೋ ಒಂದು ಮಾಡಿಸ್ಬೇಕಂತ ಇಲ್ಲ ಗಾಡಿನ. ಅಂಡ್ ಆಕ್ಚುಲಿ ನಾನು ನೋಡಿದಾಗನೇ ಗಾಡಿ ಕಂಡೀಷನ್ ಮಾತ್ರ ಎಲ್ಲ ಗಾಡಿನೂ ಒಂದಕ್ಕೊಂದು ಚೆನ್ನಾಗಿದೆ. ಎಲ್ಲ ಆಕ್ಸಿಡೆಂಟ್ ಫ್ರೀ ಗಾಡಿಗಳು, ಮತ್ತೆ ಒಳ್ಳೆ ಮೇಂಟೈನ್ ಗಾಡೀಸ್ ಎಲ್ಲಾನು. ನಿಮ್ಗೆ ಇಲ್ಲಿ ಬಂದ್ಮೇಲೆ ಕಂಪ್ಲೀಟ್ ಆಗಿ ಇನ್ಸ್ಪೆಕ್ಷನ್ ಆಗಿ ಡೀಟೇಲ್ ಆಗಿ ಚೆಕ್ ಆಗಿದೆ. ಸರ್ ಈಗ ನೆಕ್ಸ್ಟ್ ಗಾಡಿ ಯಾವ್ದು ಸರ್? ಸರ್ ನೋಡಿ, ಸ್ವಿಫ್ಟ್ ಡಿಸೈರ್ ಇದೆ. ನೀವು ಸ್ವಿಫ್ಟ್ ಡಿಸೈರ್ ನೋಡ್ತಿದ್ರಿ ಅಂದ್ರೆ ಸರ್ ಇದು ಯಾವ್ದಿದೆ ಸರ್? ಇದು ಮಾಡಲ್ 2013 ಮಾಡಲ್. ಓಕೆ, ಸಿಂಗಲ್ ಓನರ್. ಸೊ ಸಿಂಗಲ್ ಓನರ್ 2013 ಮಾಡಲ್. ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್ ವೇರಿಯಂಟ್ ಇದು. ಅಂಡ್ ಇದೆಷ್ಟು ಓಡಿದೆ ಸರ್ ಇದು? ಸರ್ ಇದು 70,000 ಓಡಿದೆ. 70,000 ಓಡಿದೆ. 70,000 ಓಡಿದ ಗಾಡಿ. ಅಂಡ್ ಟೈರ್ಸ್ ಅಷ್ಟೇ, ಟೈರ್ಸ್ ಎಲ್ಲ ಮಿನಿಮಮ್ 60% ಇದೆ ಎಲ್ಲ ಗಾಡಿದು. ಅಂಡ್ ಇಂಟೀರಿಯರ್ಸ್ ವಿಷಯಕ್ಕೆ ಬಂತು ಅಂದ್ರೆ ಇಂಟೀರಿಯರ್ ನಿಮ್ಗೆ ಕಂಪ್ಲೀಟ್ ಲೆದರ್ ಸೀಟ್ಸ್ ಹಾಕ್ಸಿದ್ದಾರೆ ಗಾಡಿಲಿ. ಅಂಡ್ ಪವರ್ ಇದು ಆಡಿಯೋ ಸಿಸ್ಟಮ್ ಎಲ್ಲ ಕಂಪ್ಲೀಟ್ ಆಗಿ ಸ್ಟಾಕ್ ಇದೆ. ಇದು ಇಂಟೀರಿಯರ್ ಲೆದರ್ ಸೀಟ್ಸ್ ಹಾಕ್ಸಿದ್ದಾರೆ. ಅದು ಬಿಟ್ರೆ ಇನ್ನೇನು ಮಾಡಿಸಿಲ್ಲ ಇವ್ರು ಮಾಡಿಫಿಕೇಶನ್ ಅಂತ ಬಂತು ಅಂದ್ರೆ. ಸರ್ ಇದ್ರದ್ದು ಏನಿದೆ ಸರ್ ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು? ಸರ್ ಇದು 485 ಇದೆ. ಸೊ 485,000 ಜಸ್ಟ್ 4,85,000. ಸೊ 4,85,000ಗೆ ಕೊಟ್ಟು ಮಾಡ್ತಾ ಇದ್ದಾರೆ ಗಾಡಿನ.
ಅಂಡ್ ಇದು ಗೋಲ್ಡ್ ಕಲರ್ ಕಂಪ್ಲೀಟ್ ಆಗಿ ನೀಟ್ ಆಗಿದೆ ಗಾಡಿ. ಎಲ್ಲೂ ಏನೋ ನಿಮ್ಗೆ ಮಾಡೋದು ಏನು ಎಕ್ಸ್ಟ್ರಾ ಮಾಡಿಸ್ಬೇಕಂತ ಇಲ್ಲ, ಜಸ್ಟ್ ಬಂದು ಗಾಡಿನ ಟೆಸ್ಟ್ ಡ್ರೈವ್ ಮಾಡಿ ತಗೊಂಡೋಗಿ ಅಂತ ಹೇಳ್ತೀನಿ. ಸೊ ಇನ್ನೊಂದ್ಸತಿ ಹೇಳ್ತೀನಿ, ಸೊ 2013 ಮಾಡಲ್ ಪೆಟ್ರೋಲ್ ಓಡಿರೋದು ಬಂದ್ಬಿಟ್ಟು 70,000 ಓಡಿದೆ. ಅಂಡ್ ಪ್ರೈಸ್ ಕೋಟ್ ಮಾಡ್ತಿರೋದು ಬಂದ್ಬಿಟ್ಟು 4,85,000 ಕೋಟ್ ಮಾಡ್ತಾ ಇದ್ದಾರೆ ಗಾಡಿನ. ಇವಾಗ ನಿಮ್ ಬಡ್ಜೆಟ್ ಇವಾಗ ನಾವು ತೋರಿಸಿದ್ ಬಂದ್ಬಿಟ್ಟು 6 lakh ಒಳಗಿನ ಬಡ್ಜೆಟ್. ಅದೇ ನಿಮ್ಗೆ 6 lakh ಅಬೋ ಇದ್ದು 6 to 15 lakh ತನಕ ನೀವು ಬಡ್ಜೆಟ್ ಎಕ್ಸ್ಟೆಂಡ್ ಮಾಡ್ಕೊಂಡು ಗಾಡಿ ತಗೊಳ್ತೀರಿ ಅಂದ್ರೆ ಸೊ ನಿಮ್ಗೆ ಅದಕ್ಕೆ ಅಂತಾನೆ ಒಳ್ಳೊಳ್ಳೆ ಗಾಡೀಸ್ ಇದೆ. ಸರ್ ಇಲ್ಲೊಂದು ಬ್ರೆಜಾ ಇದೆ, ಯಾವ ಮಾಡಲ್ ಸರ್ ಇದು? 2018 ಮಾಡಲ್. ಓಕೆ, ಸಿಂಗಲ್ ಓನರ್, ಬರೀ 60,000 ಓಡಿದೆ. ZDI ಪ್ಲಸ್ ಟಾಪ್ ಎಂಡ್ ಇದು. ಟಾಪ್ ಎಂಡ್ ಡೀಸೆಲ್ ZDI ಪ್ಲಸ್ ಡೀಸೆಲ್ ನೋಡಿ ನಿಮಗೆ 2018 ಮಾಡಲ್ ಬರೀ 9,65,000 ಸಿಗುತ್ತೆ. 9,65,000 ಸಿಗುತ್ತೆ. 2018 ಮಾಡಲ್ ಬ್ರೆಜಾ 9,65,000 ಗೆಲ್ಲ ಸಿಗ್ತಾ ಇದೆ. ಅಂಡ್ ಗಾಡಿ ಸ್ಟಾರ್ಟ್ ಬಟನ್ ಬರುತ್ತೆ, ಇದು 2 ಏರ್ ಬ್ಯಾಗ್ ಬರುತ್ತೆ, ಓಕೆ, ಸ್ಟೇರಿಂಗ್ ಕಂಟ್ರೋಲರ್ ಬರುತ್ತೆ, ಒರಿಜಿನಲ್ ಆಡಿಯೋ ಸಿಸ್ಟಮ್ ಬರುತ್ತೆ, ಇನ್ಕ್ಲೂಡ್ ಎಲ್ಲ ಬಂದ್ಬಿಡುತ್ತೆ. ಟಾಪ್ ಎಂಡ್ ಇದು. ಸೊ ಟಾಪ್ ಎಂಡ್ ಡೀಸೆಲ್ ಪ್ಲಸ್ ZDI ಪ್ಲಸ್ ಟಾಪ್ ಎಂಡ್. ಅದ್ರಲ್ಲೂ ಕಲರ್ ಅಷ್ಟೇ ನಿಮ್ಗೆ ನಾರ್ಮಲ್ ಕಲರ್ ಗಿಂತ ಸ್ವಲ್ಪ ಹೈಲೈಟ್ ಕಲರ್ ಇದೆ. ಇದು ಡ್ಯೂಯಲ್ ಕಲರ್. ಅದನ್ನು ಮೇಲ್ಗಡೆ ನೋಡ್ತಾ ಇರ್ಬೋದು, ಮೇಲ್ಗಡೆ ವೈಟ್ ಇದೆ, ಕೆಳಗಡೆ ಆರೆಂಜ್ ಇದೆ. ಡೀಸೆಲ್ ಟಾಪ್ ಆಫ್ ದ ಲೈನ್ ಹೇಳ್ತಾ ಇದ್ದಾರೆ. ಇನ್ನೊಂದ್ಸತಿ ಇದ್ರ ಪ್ರೈಸ್ ಹೇಳ್ಬಿಡಿ ಸರ್. 9,65,000 ಆಗುತ್ತೆ ಗಾಡಿ. ಸೊ 9,65,000 ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದ್ಸತಿ ನಿಮ್ಗೆ ನೆನ್ಪು ಮಾಡ್ತಾ ಇದ್ದೀನಿ, ಇದು ನೀವು ಡೈರೆಕ್ಟ್ ಕಸ್ಟಮರ್ ನೀವು ತಗೊಳ್ತಾ ಇರೋದ್ ಕಾರಣ ಸೊ ನೀವು ಕಸ್ಟಮರ್ ಹತ್ರ ನೆಗೋಷಿಯೇಟ್ ಮಾಡ್ಕೊಬೋದು ಗಾಡಿನ. ಅಂಡ್ ಟೈರ್ಸ್ ಅಷ್ಟೇ ನೋಡ್ತಾ ಇರ್ಬೋದು, ಟೈರ್ಸ್ ಎಲ್ಲ ಮಿನಿಮಮ್ 70% ಆಗೇ ಇದೆ ಗಾಡಿಲಿ. ಗಾಡಿ ಕಂಡೀಷನ್ ಮಾತ್ರ ತುಂಬಾ ಚೆನ್ನಾಗಿದೆ. ನಿಮ್ಗೆ ಎಲ್ಲೂ ಒಂದು ಸ್ಕ್ರಾಚಸ್ ಆಗಲಿ ಡೆಂಟ್ಸ್ ಆಗಲಿಲ್ಲ. ಕಂಪ್ಲೀಟ್ ಆಗಿ ಗಾಡಿನ ಒಳ್ಳೆ ಮಿಂಟ್ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ ಗಾಡಿನ, ನೋಡ್ತಾ ಇರ್ಬೋದು. ಸರ್ ಈಗ ನೆಕ್ಸ್ಟ್ ಗಾಡಿ ಯಾವ್ದು ಸರ್? ಸರ್ ನೆಕ್ಸ್ಟ್ ಬಲಿನೋ ಇದೆ ನೋಡಿ ನಮ್ಮ ಹತ್ರ. ಸೊ ಈಗ ನಿಮ್ಗೆ ಏನಾದ್ರು ಆತರ ದೊಡ್ಡ SUV ಇಲ್ಲ, ನಮ್ಗೆ ಫ್ಯಾಮಿಲಿ ಗಾಡಿನೇ ಬೇಕು ಚಿಕ್ಕದಾಗಿ ಅಂತ ಇದ್ದು ಅಂದ್ರೆ ಸೊ ಅದಕ್ಕೆ ಅಂತಾನೆ ನಿಮ್ಗೊಂದು ಆಪ್ಷನ್ ಆಗಿ ಬಲಿನೋ ಸಹ ಇದೆ. ಸರ್ ಇದು ಏನಿದೆ ಸರ್? ಬಲಿನೋ 2017 ಮಾಡಲ್ ಇದು. ಸೊ 2017 ಮಾಡಲ್ ಬರೀ 50,000 ಓಡಿದೆ. ಜೀಟಾ ಇದು ಟಾಪ್ ಎಂಡ್. ಸೊ ಜೀಟಾ ಮಾಡಲ್ ಟಾಪ್ ಎಂಡ್ ಸಿಂಗಲ್ ಓನರ್ ಏನು ಎಷ್ಟು ಓಡಿದೆ ಸರ್ ಇದು? 675 ರೂಪೀಸ್ 670 ಆಗುತ್ತೆ. 6,75,000 ಆಗುತ್ತೆ. 6,70,000 ಗೆ ನಿಮ್ಗೆ ಬಲಿನೋ ಸಿಗ್ತಾ ಇದೆ. ಇದು 2017 ಮಾಡಲ್ ಅಲ್ಲ, 50,000 ಓಡಿದೆ ಗಾಡಿ ಅಷ್ಟೇ. ಅಂಡ್ ಟಾಪ್ ಆಫ್ ದ ಲೈನ್ ನೋಡ್ತಾ ಇರ್ಬೋದು. ಕಂಪ್ಲೀಟ್ ಗಾಡಿ ಟಾಪ್ ಆಫ್ ದ ಲೈನ್ ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ, ಪವರ್ ಸ್ಟೇರಿಂಗು, ಪವರ್ ಕಂಟ್ರೋಲು, ನೆಕ್ಸ್ಟ್ ರೇರ್ ವೈಪರ್, ಮ್ಯಾಗ್ ವೀಲ್ಸ್ ಎಲ್ಲ ಕಂಪ್ಲೀಟ್ ಆಗಿ ಲೋಡೆಡ್ ಇದೆ ಗಾಡಿ ಫೀಚರ್ಸ್. ಅಂಡ್ ಇಂಟೀರಿಯರ್ ಅಷ್ಟೇ ಕಂಪ್ಲೀಟ್ ಸ್ಟಾಕ್ ಇದೆ, ಏನು ಚೇಂಜಸ್ ಮಾಡ್ಸಿಲ್ಲ ಗಾಡಿ. ಜೀಟಾ ಅದೇ ಟಾಪ್ ಆಫ್ ದ ಲೈನ್ ಗಾಡಿ. ಸರ್ ಈಗ ಬಲಿನೋ ಬಿಟ್ರೆ ಸ್ವಲ್ಪ SUV ಟೈಪ್ ಬೇಕು, ಫಾರ್ಚುನರ್ ತರ ಅಂತ ನೋಡ್ತಿದ್ರೆ ಅವ್ರಿಗೆ ನೋಡಿ ಫಾರ್ಚುನರ್ ಇದೆ, XC500 ಇದೆ ನಮ್ಮ ಹತ್ರ. ಹೈಟ್ ಅಲ್ಲಿ ನೋಡ್ತಿದ್ರೆ ಅವ್ರಿಗೆ ಫಾರ್ಚುನರ್ ಸಿಗುತ್ತೆ ಅವ್ರಿಗೆ. ಸೊ ಇದ್ರದ್ದು ಏನಿದೆ ಸರ್ ಗಾಡಿ? ಸರ್ ಇದು ಆಟೋಮೆಟಿಕ್ ಡೀಸೆಲ್ ಫಾರ್ಚುನರ್. ಓಕೆ, 2013 ಮಾಡಲ್, 1,90,000 ಓಡಿದೆ. ಸಿಂಗಲ್ ಓನರ್, ಬಟ್ ಶೋರೂಮ್ ಮೇಂಟೆನೆನ್ಸ್ ಇದೆ ಗಾಡಿ. ಓಕೆ, ಆಟೋಮೆಟಿಕ್ ಫುಲ್ಲಿ ಲೋಡೆಡ್ ಆಟೋಮೆಟಿಕ್. ಸೊ ಫುಲ್ಲಿ ಲೋಡೆಡ್ ಆಟೋಮೆಟಿಕ್ ಗಾಡಿ. ಅಂಡ್ ಎಲ್ಲ ಗಾಡಿ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಶೋರೂಮ್ ಕಂಡೀಷನ್ ಇದೆ, ಶೋರೂಮ್ ರೆಕಾರ್ಡ್ ಇದೆ. ಅಂಡ್ ನಿಮ್ಗೆ ಇದ್ರಲ್ಲಿ ಇನ್ನೊಂದೇನು ಪ್ಲಸ್ ಪಾಯಿಂಟ್ ಅಂದ್ರೆ ಗಾಡಿ ಬಂದ್ಬಿಟ್ಟು ಆಟೋಮೆಟಿಕ್ ಇದೆ. ಅಂಡ್ ವೀಲ್ಸ್ ಅಷ್ಟೇ ನಿಮ್ಗೆ ಮಿನಿಮಮ್ 70% ವೀಲ್ಸ್ ಇದೆ. ಅಂಡ್ ಇದ್ರಲ್ಲಿ ಇನ್ನೊಂದು ಏನು ಹೈಲೈಟ್ ಮಾಡ್ಬೇಕು ಅಂದ್ರೆ ಗಾಡಿಲಿ ಇಂಟೀರಿಯರ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಗಾಡಿಲಿ ಲೆದರ್ ಸೀಟ್ಸ್ ಹಾಕ್ಸಿದ್ದಾರೆ. ಅಂಡ್ ಗಾಡಿ ಕಂಪ್ಲೀಟ್ ಆಗಿ ಶೋರೂಮ್ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಓಡಿರೋದು 1,90,000. ಸೊ 1,90,000 ಓಡಿದೆ. ಸೊ ನಿಮ್ಗೆ ಗೊತ್ತಿದೆ ಟೊಯೋಟಾ ಅನ್ನೋ ಬ್ರ್ಯಾಂಡ್ ಹೆಂಗೆ ಅಂತ. ನಿಮ್ಗೆ 1 lakh ಓಡಿಸಿದ್ರಲ್ಲ, 2 lakh 3 lakh ಓಡಿಸಿದ್ರೆ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಇವಾಗ ಹೊಸ ಫಾರ್ಚುನರ್ ಹೋಗ್ಬೇಕಂದ್ರೆ ನಿಮಗೆ 50,000 ಆಗುತ್ತೆ, 50 ಲಕ್ಷ ಆಗುತ್ತೆ. ಓಕೆ, ನಮ್ಮ ಹತ್ರ ಇದು ಬರೀ 15 lakh ಸಿಗುತ್ತೆ. 15 lakh. ಸೊ ನೋಡ್ತಾ ಇರ್ಬೋದು, 15 lakhsಗೆಲ್ಲ ನಿಮ್ಗೆ ಫಾರ್ಚುನರ್ ಸಿಗ್ತಾ ಇದೆ. ಅದಕ್ಕೆ 1 lakh ಹೊಡಿರೋದು. ಫಾರ್ಚುನರ್ಗೆಲ್ಲ 1 lakh ಏನು ಅಲ್ವೇ ಅಲ್ಲ, ಯಾಕಂದ್ರೆ ಅಷ್ಟು ಇಂಜಿನ್ ರಿಲಯಬಲ್ ಇದೆ ಗಾಡಿ. 10 ಲಕ್ಷ ಓಡೋ ಗಾಡಿಗಳು ನೋಡ್ತಾ ಇರ್ಬೋದು. 3 ಲಕ್ಷ 4 ಲಕ್ಷ ಓಡೋ ಗಾಡಿ 1 ಲಕ್ಷ ಏನು ಅಲ್ವೇ ಇಲ್ಲ. ಅದ್ರಲ್ಲೂ ಅವ್ರು ಹೇಳ್ದಾಗ ಗಾಡಿನ ಶೋರೂಮ್ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಶೋರೂಮ್ ಅಲ್ಲಿ ಏನು ಸರ್ವಿಸಸ್ ಎಲ್ಲ ಶೋರೂಮ್ ಅಲ್ಲೇ ಮಾಡಿಸಿ ಕಂಪ್ಲೀಟ್ ಆಗಿ ಶೋರೂಮ್ ಅಲ್ಲಿ ಕಂಡೀಷನ್ ಮೇಂಟೈನ್ ಮಾಡಿದ್ದಾರೆ. ಲೆದರ್ ಸೀಟ್ಸ್ ಹಾಕ್ಸಿದಾರೆ ಬಿಟ್ರೆ ಇನ್ನೇನಿಲ್ಲ. ಕಂಪ್ಲೀಟ್ ಆಗಿ ಗಾಡಿ ಸ್ಟಾಕ್ ಇದೆ, ಬಟ್ ಆಟೋಮೆಟಿಕ್ ಇದೆ ಇದು ಕಂಪ್ಲೀಟ್ ಆಗಿ. ಸೊ ಇದನ್ನ ನಿಮ್ಗೆ ಅವ್ರು ಕೋಟ್ ಮಾಡ್ತಿರೋ ಬಂದ್ಬಿಟ್ಟು ಪ್ರೈಸ್ 15 lakhs, ಬರೀ ಜಸ್ಟ್ 15 lakhs. ಸೊ ಯಾರಾದ್ರೂ ಫಾರ್ಚುನರ್ ಲವರ್ ಇದ್ದು, ಯಾರಾದ್ರೂ SUV ಲವರ್ಸ್ ಇದ್ರು ಅಂದ್ರೆ ಬಂದು ಪಟ್ ಅಂತ ತಗೊಂಡೋಗಿ ಅಂತ ನಾನ್ ಸಜೆಸ್ಟ್ ಮಾಡ್ತೀನಿ. ಸರ್ ಈಗ ನೆಕ್ಸ್ಟ್ ಗಾಡಿ ಯಾವ್ದು ಸರ್? ಅದೇ ಸೆಗ್ಮೆಂಟ್ ಅಲ್ಲಿ ಇನ್ನೊಂದು SUV ಟೈಪ್ ಬೇಕು ಅಂದ್ರೆ XC500 ಇದೆ. ಸೊ ಅದೇ ಸೆಗ್ಮೆಂಟ್ ಅಲ್ಲಿ ಇನ್ನೊಂದು SUV ಇದೆ, SUV 500. ಸರ್ ಇದೇನಿದೆ ಸರ್ ಇದು? XC500 ನಿಮಗೆ W10 ಇದು ಟಾಪ್ ಎಂಡ್. W10 2015 ಮಾಡಲ್, ಸಿಂಗಲ್ ಓನರ್. ಓಕೆ, 50,000 ಓಡಿದೆ ಗಾಡಿ.
ಸೊ 2015 ಮಾಡಲ್ ಸಿಂಗಲ್ ಓನರ್, ಅದು 50,000 ಓಡಿದೆ. ಟಾಪ್ ಆಫ್ ದ ಲೈನ್ W10 ಅಂದ್ರೆ ನಿಮ್ಗೆ ಗೊತ್ತಿದೆ. ಟಾಪ್ ಆಫ್ ದ ಲೈನ್ ಅಲ್ಲಿ ನಿಮ್ಗೆ ಸನ್ ರೂಫು ಸಹ ಇನ್ಕ್ಲೂಡೆಡ್ ಸಿಗುತ್ತೆ ಗಾಡಿಲಿ. ಅಂಡ್ ಟೈರ್ಸ್ ನೋಡ್ತಾ ಇರ್ಬೋದು, 80% ಟೈರ್ಸ್ ಆರಾಮಾಗಿದೆ ಗಾಡಿಲಿ, ಏನು ಪ್ರಾಬ್ಲಮ್ ಇಲ್ಲ ಗಾಡಿದು. ಸರ್ ಇದ್ರದ್ದು ಏನಿದೆ ಸರ್ ಫೀಚರ್ಸ್ ಬಂತು ಅಂದ್ರೆ? ಸರ್ ಇದರಲ್ಲಿ ನಿಮಗೆ ಅದೇ ಸನ್ ರೂಫ್ ಬರುತ್ತೆ, ಬಟ್ ಟಾಪ್ ಎಂಡ್ ಅಂದ್ರೆ ನಿಮಗೆ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ಟಾಪ್ ಎಂಡ್ ಅಂದ್ರೆ ಕಂಪ್ಲೀಟ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ರಿಯರ್ ವೈಫರ್, ಅಲೈ ವೀಲ್, ಪ್ರತಿಯೊಂದು ಎಲ್ಲ ಏನೇನು ಫೀಚರ್ಸ್ ಬರುತ್ತೆ ಎಲ್ಲ ಕಂಪ್ಲೀಟ್ ಬರುತ್ತೆ. ಟಾಪ್ ಲೈನ್ ಐರನ್ ಅಂದ್ರೆ ನಿಮಗೆ ಸನ್ ರೂಫ್ ಬರುತ್ತೆ. ಓಕೆ, ಸನ್ ರೂಫ್ ಬರುತ್ತೆ ನಿಮಗೆ ಬರೀ 12,25,000 ಸಿಗುತ್ತೆ ಗಾಡಿ. ಏನ್ ಸರ್ ಪ್ರೈಸ್ ಇನ್ನೊಂದ್ಸತಿ ಹೇಳಿ? 12,25,000 ಗಾಡಿ ಸಿಗುತ್ತೆ. 12,25,000ಗೆಲ್ಲ ನಿಮ್ಗೆ W10 ಟಾಪ್ ಆಫ್ ದ ಲೈನ್ ನೋಡ್ತಾ ಇರ್ಬೋದು. ಅದೇ ಯಾರಾದ್ರೂ ಮಹೀಂದ್ರ ಲವರ್ಸ್ ಇದ್ರು, ಮೇಡ್ ಇನ್ ಇಂಡಿಯಾ ಲವರ್ಸ್ ಇದ್ರು, ಮೇಡ್ ಇನ್ ಇಂಡಿಯಾ ಕಾರ್ ಬ್ರ್ಯಾಂಡ್ ಲವರ್ಸ್ ಇದ್ರು ಅಂದ್ರೆ ಅವ್ರು ಆರಾಮ್ಸೆ XUV 500 ನ ತಗೊಬೋದು. ಸೊ ಇನ್ನೊಂದ್ಸತಿ ಪ್ರೈಸ್ ಹೇಳ್ತೀನಿ, ಶಾಕ್ ಆಗ್ಬೇಡಿ. 12,25,000ಗೆಲ್ಲ ನಿಮ್ಗೆ ಸಿಗ್ತಾ ಇದೆ. ಸೊ ನೀವೇನಾದ್ರೂ ಫಾರ್ಚುನರ್ ಆಗಲ್ಲ, ನಮ್ಗೆ ಫಾರ್ಚುನರ್ ಅಂತ ನಮ್ಗೆ XUV ತಗೊಳ್ತೀರಿ ಅಂತ ರೆಕಮೆಂಡ್ ಮಾಡ್ತಿದ್ರೆ, ಸೊ ನಿಮ್ಗೇನಾದ್ರೂ ಪ್ಲಾನ್ಸ್ ಅಲ್ಲಿ ಇತ್ತು XUV ತಗೊಳ್ಳೋದಿತ್ತು ಅಂದ್ರೆ, ಸೊ ನಿಮ್ಗೆ XUV ಆರಾಮಾಗಿ ಸಿಗುತ್ತೆ. ಇದು ಟಾಪ್ ಆಫ್ ದ ಲೈನ್ ಆಟೋಮೆಟಿಕ್ ಅಲ್ಲ ಸರ್? ಇದನ್ನು ಅಲ್ಲ, ಮ್ಯಾನುವಲ್. ಸೊ ಇದು ಮ್ಯಾನ್ಯುಯಲ್. ಸೊ ಇದು ಮ್ಯಾನ್ಯುಯಲ್. ಸೊ ಫಾರ್ಚುನರ್ ನಿಮ್ಗೆ ನೋಡಿದ್ದು ಅದು ಬಂದ್ಬಿಟ್ಟು ಆಟೋಮೆಟಿಕ್. ಸರ್ ಈಗ ನೆಕ್ಸ್ಟ್ ಇದು ಬಿಟ್ರೆ ನೆಕ್ಸ್ಟ್ ನಮ್ಗೆ ಒಂಥರ ಸಿಡಾನ್ ತರ ಬೇಕು ಅಂದ್ರೆ ಸಿಡಾನ್ ಏನಿದೆ? ಸಡನ್ ಗಾಡಿ ಇದೆ ನೋಡಿ, ನಿಮ್ಗೆ ವರ್ನಾ ಇದೆ, ಅಮೇಜ್ ಇದೆ. ಸೊ ಎರಡು ಗಾಡಿ ಇಲ್ಲಿ ಏನ್ ನೋಡ್ತಾ ಇದ್ರಲ್ಲ, ಸಿಡಾನ್ ಅಲ್ಲಿ ವರ್ನಾ ಮತ್ತೆ ಅಮೇಜ್ ಎರಡು ಇದೆ. ಸರ್ ಇದು ವರ್ನಾ 2018 ಮಾಡಲು, ಸಿಂಗಲ್ ಓನರ್. ಇದು ಟಾಪ್ ಎಂಡ್ ಕೂಡ ಆಟೋಮೆಟಿಕ್. ಸೊ 2018 ಮಾಡಲ್, ಸಿಂಗಲ್ ಓನರ್, ಆಟೋಮೆಟಿಕ್. ಅಂಡ್ ಗಾಡಿ ಕಂಡೀಷನ್ ಅಷ್ಟೇ ನೋಡ್ತಾ ಇರ್ಬೋದು, ಕಂಪ್ಲೀಟ್ ಆಗಿ ಸ್ಟಾಕ್ ಅಲ್ಲಿ ಇದೆ, ಏನು ಚೇಂಜಸ್ ಮಾಡಿಸಿಲ್ಲ ಗಾಡಿಲಿ. ಏನ್ ಕಂಪ್ನಿ ಏನ್ ಫಿಟ್ಟಿಡ್ ಏನಿದೆ ಅದೇ ಕಂಪ್ಲೀಟ್ ಆಗಿ ಏನು ಚೇಂಜಸ್ ಮಾಡಿಸಿಲ್ಲ. ಕಂಪ್ನಿ ಏನ್ ಶೋರೂಮ್ ಅಂದ ಏನ್ ಬರುತ್ತೋ ಅದೇ ಇದೆ ಗಾಡಿ. ಸರ್ ಇದೆಷ್ಟು ಓಡಿದೆ ಸರ್ ಗಾಡಿ? ಸರ್ ಇದು ನಿಮಗೆ ಬರೀ 50,000 ಓಡಿದೆ ಗಾಡಿ, ಸಿಂಗಲ್ ಓನರ್ ಗಾಡಿ. ಸೊ 50,000 ಓಡಿದೆ. ಸರ್ ಇದ್ರದ್ದು ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದಾರಾ ಸರ್? ಸರ್ ಇದು 9,65,000 ಆಗುತ್ತೆ ಗಾಡಿ ಇದು. ಸೊ 9,65,000 ಆಟೋಮೆಟಿಕ್, ಟಾಪ್ ಆಫ್ ದ ಲೈನ್. ಸೊ ಇದ್ರಲ್ಲಿ ಇನ್ನೊಂದು ಹೈಲೈಟ್ ಮಾಡ್ಬೇಕಾದ್ರೆ ಪಾಯಿಂಟ್ ಬಂದ್ಬಿಟ್ಟು ಇದಕ್ಕೆ ಸನ್ ರೂಫ್ ಸಹ ಇದೆ ಟಾಪ್ ಆಫ್ ದ ಲೈನ್ ಅಲ್ಲಿ. ಕಂಪ್ಲೀಟ್ ಆಗಿ ಟಾಪ್ ಆಫ್ ದ ಲೈನ್ ಅಲ್ಲಿ ನಿಮ್ಗೆ ಗೊತ್ತಿರೋಂಗೆ ಎಲ್ಲ ಲೋಡೆಡ್ ಫೀಚರ್ಸ್ ಬರುತ್ತೆ. ABS, ಏರ್ ಬ್ಯಾಗ್ಸ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಅಲಾಯ್ ವೀಲ್ಸ್ ಮತ್ತೆ ಸನ್ ರೂಫ್ ಎಲ್ಲ ಇನ್ಕ್ಲೂಡೆಡ್ ಇದೆ ನಿಮ್ಗೆ. ಸೊ ನೀವು ಏನಾದ್ರೂ ಒಂದು ಸಿಡಾನ್ ನೋಡ್ತಿದ್ರಿ, ಅದು ಆಟೋಮೆಟಿಕ್ ಅಲ್ಲಿ ನೋಡ್ತಾ ಇದ್ರಿ ಅಂದ್ರೆ 9,25,000ಗೆಲ್ಲ ನಿಮ್ಗೆ ವರ್ನಾ ಇದೆ. 2018 ಮಾಡಲ್ ಇದು, 2018 ಮಾಡಲ್ ವರ್ನಾ ಇದೆ ನಿಮ್ಗೆ. ಸೊ ಈಗ ನೆಕ್ಸ್ಟ್ ಇದು ಬಿಟ್ರೆ ಇನ್ನೊಂದು ಅಮೇಜ್ ಇದೆ. ಇದ್ರದ್ದು ಏನಿದೆ ಸರ್? ಯಾವ ಮಾಡಲ್? ಇದು 2020 ಇದು 2020 ಸಿಂಗಲ್ ಓನರ್. 2020 ಸಿಂಗಲ್ ಓನರ್, 30,000 ಓಡಿದೆ ಗಾಡಿ. ಓಕೆ, 30,000 ಓಡಿದೆ ಗಾಡಿ. ಇದು ಆಟೋಮೆಟಿಕ್ ಸರ್? ಆಟೋಮೆಟಿಕ್. ಸೊ ಹೋಂಡಾ ಅಮೇಜ್ ಇದೆ, 2020 ಮಾಡಲ್, ಸಿಂಗಲ್ ಓನರ್, ಬರೀ 30,000 ಓಡಿದೆ. ಓಕೆ, ತುಂಬಾ ಲಸ್ ಪ್ರಿವ್ಯೂನ್ ಗಾಡಿ, ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ, ಆಟೋಮೆಟಿಕ್ ಗಾಡಿ ಚೆನ್ನಾಗಿದೆ ನೋಡಿ. ಸೊ ಇದ್ರದ್ದು ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದಾರಾ ಸರ್? ಸರ್ ಇದು 7,50,000 ಅಷ್ಟೇ. ಸೊ 7,65,000ಗೆ ನಿಮ್ಗೇನೋ ವರ್ನಾ ಬದಲು ಹೋಂಡಾ ಅಮೇಜ್, ಸ್ವಲ್ಪ ವರ್ನಾ ಉದ್ದ ಆಯ್ತು, ಲೆಂತ್ ಆಯ್ತು, ನಮ್ಗೆ ಚಿಕ್ಕ ಸ್ವಲ್ಪ ಅಲ್ಲ ಅದೇ ಸೆಡಾನ್ ಅಲ್ಲಿ ಚಿಕ್ಕದ್ ಬೇಕು ಅಂದ್ರೆ ಹೋಂಡಾ ಅಮೇಜ್ ಇದೆ, ನೋಡ್ತಾ ಇರ್ಬೋದು. ಅಂಡ್ ಇದು ಅಷ್ಟೇ ಕಂಪ್ಲೀಟ್ ಆಗಿ ಟಾಪ್ ಆಫ್ ದ ಲೈನ್ ಅಂತಾನೆ ಹೇಳ್ಬೋದು. ಅಲಾಯ್ ವೀಲ್ಸ್ ಇನ್ಕ್ಲೂಡೆಡ್ ಇದೆ, ಏರ್ ಬ್ಯಾಗ್ಸ್ ಇದೆ, ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋಸ್ ಇದೆ. ನೆಕ್ಸ್ಟ್ ನಿಮ್ಗೆ ಇಂಟೀರಿಯರ್ ವೈಸ್ಗೆ ಬಂತಂದ್ರೆ ಇಂಟೀರಿಯರ್ ಕಂಪ್ಲೀಟ್ ಸ್ಟಾಕ್ ಅಲ್ಲಿ ಇದೆ ಗಾಡಿದು. ಏನ್ ಕಂಪ್ಲೀಟ್ ಆಡಿಯೋ ಫಿಟ್ಟಿಂಗ್ಸ್ ಎಲ್ಲ ಕಂಪ್ಲೀಟ್ ಸ್ಟಾಕ್ ಇದೆ. ಅಂಡ್ ಗಾಡಿ ಮಾತ್ರ ಹೇಳ್ಬೇಕಂದ್ರೆ ಲೆಸ್ ಡ್ರಿವನ್ ಗಾಡಿ ಇದು, ಜಸ್ಟ್ 30,000 ಓಡಿದೆ ಗಾಡಿ. ಅಂಡ್ ಪ್ರೈಸ್ ಸಹ ತುಂಬಾ ನೆಗೋಷಿಯಬಲ್ ಇದೆ. 7,25,000 ಅಲ್ಲ ಸರ್ ಹೇಳ್ತಿರೋದು? 7,50,000. ಸೊ ಸಾರಿ, 7,50,000 ಇವ್ರು ಕೋಟ್ ಮಾಡ್ತಿರೋದು ಗಾಡಿ ಪ್ರೈಸ್. ಬರೀ 7,5 ಲಕ್ಷಕ್ಕೆ ಸಿಗುತ್ತೆ ಗಾಡಿ. ಸೊ 7,5 ಲಕ್ಷಕ್ಕೆಲ್ಲ ನಿಮ್ಗೆ ಒಂದು ಸಿಡಾನ್ ಸಿಗ್ತಾ ಇದೆ, ಅದ್ರಲ್ಲೂ ಒಳ್ಳೆ ಕಂಡೀಷನ್ ಅಲ್ಲಿ ಲೆಸ್ ಡ್ರಿವನ್ ಗಾಡಿ. ಅದು ಜಸ್ಟ್ 30,000 ಓಡಿರೋ ಗಾಡಿ ನಿಮ್ಗೆ ಎಲ್ಲೂ ಸಿಗಲ್ಲ. 7.5 lakhsಗೆಲ್ಲ ನಿಮ್ಗೆ ಒಳ್ಳೆ ಕಂಡೀಷನ್ ಅಲ್ಲಿ ಕಮ್ಮಿ ಹೊಡಿರೋ ಗಾಡಿ ಸಿಗ್ತಾ ಇದೆ, ಅದು ಹೋಂಡಾ ಅಮೇಜ್. ಈಗ ಸಿಟಿಗೆ ಅಂತ ಒಂದ್ ಸ್ವಲ್ಪ ಒಳ್ಳೆ ಕಂಡೀಷನ್ ಅಲ್ಲಿ ಇರೋ ಹೊಸದಾಗಿ ಮಾಡ್ರನ್ ಚಿಕ್ಕ ಕಾಂಪ್ಯಾಕ್ಟ್ ಗಾಡಿ ನೋಡ್ತಿರ್ತಾರೆ. ಸೊ ಆ ಕ್ಯಾಟಗರಿಯಲ್ಲಿ ಇಲ್ಲೊಂದು ಇಗ್ನಿಸ್ ಇದೆ ಸರ್. ಇದು ಯಾವ ಮಾಡಲ್ ಸರ್? ಇಗ್ನಿಸ್ ಇದೆ, 2017 ಮಾಡಲ್, ಸಿಂಗಲ್ ಓನರ್, ಬರೀ 50,000 ಓಡಿದೆ. ಟಾಪ್ ಎಂಡ್ ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ ಇದು. ಓಕೆ, ಗಾಡಿ ಚೆನ್ನಾಗಿದೆ, ಒಳ್ಳೆ ಲಕ್ಸುರಿ ಗಾಡಿ, ಫ್ಯಾಮಿಲಿಗೆ ಒಳ್ಳೆ ಚಿಕ್ಕ ಗಾಡಿ, ಚೆನ್ನಾಗಿರುತ್ತೆ ನೋಡಿ. ಸೊ ಚಿಕ್ಕದಾಗಿ ಕಾಂಪ್ಯಾಕ್ಟ್ ಆಗಿ ಗಾಡಿ ಇದೆ, ಯಾರಾದ್ರೂ ಫ್ಯಾಮಿಲಿ ನೋಡ್ತಿದ್ರೆ ಅಂದ್ರೆ ಒಳ್ಳೆ ಕಂಡೀಷನ್ ಗಾಡಿ. ಅಂಡ್ ಟಾಪ್ ಆಫ್ ದ ಲೈನ್ ಪುಷ್ ಸ್ಟಾರ್ಟ್ ಬರುತ್ತೆ, ABS ಬರುತ್ತೆ, ಮತ್ತೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಕಂಪ್ಲೀಟ್ ಆಗಿ ಲೋಡೆಡ್ ಬರುತ್ತೆ. ಸರ್ ಇದ್ರದ್ದು ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ ಸರ್ ಇದೊಂದು ಸತಿ? ಸರ್ ಇದು ಬರೀ 6 lakh ಅಷ್ಟೇ. ಸೊ ಜಸ್ಟ್ 6 lakhsಗೆಲ್ಲ ನಿಮ್ಗೆ ಇಗ್ನಿ ಸಿಗ್ತಾ ಇದೆ. ಟಾಪ್ ಆಫ್ ದ ಲೈನ್ ಹೇಳ್ಬೋದಂದ್ರೆ ಟಾಪ್ ಎಂಡ್ ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ,
Okay. ಎರಡು ಏರ್ ಬ್ಯಾಗ್ ಬರುತ್ತೆ. ನೋಡ್ತಾ ಇರ್ಬೋದು ಗಾಡಿಲಿ ಕಂಪ್ಲೀಟ್ ಆಗಿ ಟಾಪ್ ಎಂಡ್ ಆಗಿರೋದಕ್ಕೆ ನಿಮ್ಗೆ ಪುಷ್ ಸ್ಟಾರ್ಟ್ ಸಿಗ್ತಾ ಇದೆ, ಪವರ್ ಸ್ಟೇರಿಂಗ್ ಸಿಗ್ತಾ ಇದೆ, AC ಕಂಟ್ರೋಲ್, ಇನ್ಫೋಟೈನ್ಮೆಂಟ್ ಸಿಸ್ಟಮ್. ಎಕ್ಸ್ಟ್ರಾ ಅಂತ ಮಾಡ್ಸಿರೋದಂದ್ರೆ ಲೆದರ್ ಸೀಟಿಂಗ್ ಅಷ್ಟೇ ನಿಮ್ಗೆ ಮಾಡ್ಸಿರೋದು ಇಲ್ಲಿ. ಸೊ ಅದು ಬಿಟ್ಟರೆ ಕಂಪ್ಲೀಟ್ ಆಗಿ ಗಾಡಿ ಟಾಪ್ ಎಂಡ್ ಅಂತಾನೆ ಹೇಳ್ಬೋದು. ಇನ್ಫೋಟೈನ್ಮೆಂಟ್ ಸಿಸ್ಟಮು ಅಷ್ಟೇ ಕಂಪ್ಲೀಟ್ ಆಗಿ ಶೋರೂಮ್ ನಲ್ಲಿ ಏನ್ ಕೊಡ್ತಾರೋ ಅದೇ ಇದೆ ಗಾಡಿಲಿ. ಕಂಪ್ಲೀಟ್ ಆಗಿ ವಿತ್ ಅಲಾಯ್ ವೀಲ್ಸ್ ಎಲ್ಲ ಬರ್ತಾ ಇದೆ. ಅಂಡ್ ಟೈರ್ಸ್ 90% ಟೈರ್ಸ್ ಇದೆ. ಸರ್ ಇನ್ನೊಂದು ಸ್ವಿಫ್ಟ್ ಇದೆ, ಇದು ಯಾವ ಮಾಡಲ್ ಸರ್ ಸ್ವಿಫ್ಟ್? ನೋಡಿ ಇದು 2015 ಮಾಡಲು, ಸಿಂಗಲ್ ಓನರ್, ಶೋರೂಮ್ ಮೇಂಟೆನೆನ್ಸ್ ಇದೆ ಗಾಡಿ. ಇದು ಎಷ್ಟು ಓಡಿದೆ ಸರ್? ಶೋರೂಮ್ ಮೇಂಟೆನೆನ್ಸ್ ಓಕೆ 1,20,000 ಓಡಿದೆ. ಡೀಸೆಲ್ ಗಾಡಿ ಇದು. ಓಕೆ, ಸಿಂಗಲ್ ಓನರ್ ಗಾಡಿ. ಸರ್ ಇದ್ರದ್ದು ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಸರ್ ಇದು 585. ಸೊ 5,85,000ಗೆಲ್ಲ ಸಿಂಗಲ್ ಓನರ್ ಸ್ವಿಫ್ಟ್ ಸಿಗ್ತಾ ಇದೆ. ನೋಡ್ತಾ ಇರ್ಬೋದು ಗಾಡಿಲಿ ಅಪ್ಗ್ರೇಡೆಡ್ ಸೀಟ್ಸ್ ಇದೆ, ಮತ್ತೆ ಅಪ್ಗ್ರೇಡೆಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ. ಬಿಟ್ರೆ ಕಂಪ್ಲೀಟ್ ಆಗಿ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ, ಶೋರೂಮ್ ಕಂಡೀಷನ್ ಅಂತ ಹೇಳ್ತಾ ಇದಾರೆ. 1 lakh ಎಷ್ಟು ಓಡಿದೆ ಸರ್? 1,20,000 ಓಡಿದೆ. ಸೊ 1,20,000 ಓಡಿದೆ. ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ಸೀಟ್ ಕವರ್ ಎಲ್ಲ ಚೆನ್ನಾಗಿದೆ, ಸೀಟ್ ಕವರ್ ಮ್ಯಾಟ್ಸ್ ಎಲ್ಲ ಹಾಕಿದ್ದಾರೆ, ಗಾಡಿ ನೀಟ್ ಆಗಿದೆ. ಸೊ ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ತುಂಬಾ ನೀಟ್ ಆಗಿದೆ. ಅದ್ರ ಜೊತೆಗೆ ನಿಮಗೆ ಎಲ್ಲ ವೀಲ್ಸ್ ಸಹ ಅಪ್ಗ್ರೇಡ್ ಮಾಡಿದ್ದಾರೆ ಗಾಡಿಲಿ. ಟೈರ್ಸ್ ಎಲ್ಲ ಮಿನಿಮಮ್ 60% ಇದೆ ಗಾಡಿದು ಟೈರ್ಸ್. ಗಾಡಿ ಇನ್ನೊಂದ್ಸತಿ ಹೇಳ್ತೀನಿ, 2015 ಮಾಡಲ್. ಪ್ರೈಸ್ ಏನಿದೆ ಸರ್ ಇದ್ರದ್ದು? 5,85,000 ಆಗುತ್ತೆ. ಸೊ 5,85,000 ಫೈನಲ್ ಪ್ರೈಸ್ ಹೇಳ್ತಾ ಇದ್ರೆ. ಅದು ನಿಮ್ ಕಸ್ಟಮರ್ ಜೊತೆ ಮಾತುಕತೆ ಮಾಡಿ ನೀವು ಅದನ್ನ ನೆಕ್ಸ್ಟ್ ಇನ್ನು ನೆಗೋಷಿಯೇಟ್ ಮಾಡ್ಕೊಬಹುದು ಗಾಡಿದು. ಸರ್ ಈಗ ನೆಕ್ಸ್ಟ್ ಗಾಡಿ ಯಾವ್ದು ಸರ್ ಇದು? ನೋಡಿ ನಮ್ಮ ಹತ್ರ ಸ್ಕಾರ್ಪಿಯೋ ಇದೆ, ದೊಡ್ಡ ಗಾಡಿ ಬೇಕಂದ್ರೆ ಸ್ಕಾರ್ಪಿಯೋ ಇದೆ. ಓಕೆ 2013 ಮಾಡಲು, ಸಿಂಗಲ್ ಗಾಡಿ ಚೆನ್ನಾಗಿದೆ. ನೋಡಿ ಇದು MP ಇರೋದು, ಬಟ್ ನಾವು ಕೆ ಮಾಡಿ ಎಲ್ಲ ರಿಜಿಸ್ಟರ್ ಮಾಡಿ ಕೆ ಮಾಡಿ ಕೊಡ್ತೀವಿ. ಸೊ ಕೆ ಕನ್ವರ್ಷನ್ ಮಾಡ್ಬಿಟ್ಟು ನೀವು ಗಾಡಿ ಕೊಡೋದು, ನಿಮ್ಮ ಹೆಸರು ಟ್ರಾನ್ಸ್ಫರ್ ಮಾಡಿ ಗಾಡಿ ಕೊಡ್ತೀವಿ. ಓಕೆ ಸರ್ ಇದ್ರದ್ದು ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಸರ್ ಇದೇನಲ್ಲ 550. ಸೊ 5,50,000 ನಿಮಗೆ ಲೋ ಬಜೆಟ್ ಅಲ್ಲಿ ದೊಡ್ಡ ಗಾಡಿ ಸಿಗುತ್ತೆ ನೋಡಿ. ಓಕೆ ಸೊ ಒಂದು ಲೋ ಬಜೆಟ್ ಅಲ್ಲಿ ದೊಡ್ಡ ಗಾಡಿ. ಅಂಡ್ ಟೈರ್ಸ್ ಅಷ್ಟೇ ಮಿನಿಮಮ್ 70% ಇದೆ ಟೈರ್ಸ್. ಅಂಡ್ ಗಾಡಿನೂ ಅಷ್ಟೇ ಕಂಪ್ಲೀಟ್ ಆಗಿ ನೀಟ್ ಆಗಿದೆ ಗಾಡಿ. ಶೋರೂಮ್ ಕಂಡೀಷನ್ ಅಲ್ಲಿ ಹೆಂಗಿರುತ್ತಾ ಅದೇ ಕಂಡೀಷನ್ ಅಲ್ಲಿ ಇದೆ ಗಾಡಿನ. ಅಂಡ್ ಇವ್ರು ಹೇಳ್ದಾಗೆ ಗಾಡಿನ ಕಂಪ್ಲೀಟ್ ಆಗಿ ಕೆ ಕನ್ವರ್ಷನ್ ಮಾಡ್ಬಿಟ್ಟೆ ಗಾಡಿನ ಕೊಡ್ತಾರೆ. ಅಂಡ್ ಇಂಟೀರಿಯರ್ ವೈಸ್ ಅಷ್ಟೇ, ಇಂಟೀರಿಯರ್ ಕಂಪ್ಲೀಟ್ ಆಗಿ ಸ್ಟಾಕ್ ಅಲ್ಲಿ ಇದೆ. ಲೆದರ್ ಸೀಟ್ಸ್ ಬಿಟ್ರೆ ಇನ್ನೇನು ಇಲ್ಲ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಎಲ್ಲ ಕಂಪ್ಲೀಟ್ ಆಗಿ ಸ್ಟಾಕ್ ಅಲ್ಲಿ ಇದೆ ಗಾಡಿ. ಸೊ ಇನ್ನೊಂದ್ಸತಿ ಪ್ರೈಸ್ ಹೇಳ್ತೀನಿ, 5,50,000 ಹೇಳ್ತಾ ಇದಾರೆ ಪ್ರೈಸ್ ನ. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್. ಅಂಡ್ ಅದ್ರಲ್ಲಿ ಮೇನ್ ಇಂಪಾರ್ಟೆಂಟ್ ನಾನು ಇದ್ರಲ್ಲಿ ಹೈಲೈಟ್ ಮಾಡ್ಬೇಕಾಗಿರೋದು ಅಂತ ಬಂದ್ರೆ, ಇದನ್ನ ಕೆ ಕನ್ವರ್ಷನ್ ಮಾಡ್ಬಿಟ್ಟೆ ನಿಮ್ಗೆ ಗಾಡಿನ ಹ್ಯಾಂಡ್ ಓವರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸರ್ ಇದು ಇನ್ನೊಂದ್ಸತಿ ಎಷ್ಟು ಓಡಿದೆ ಸರ್ ಇದು? ಸರ್ ಇದು 1 lakh ಓಡಿದೆ. ಸೊ 1 lakh ಓಡಿದೆ ಗಾಡಿ. 1 lakh ಕಿಲೋಮೀಟರ್ಸ್ ರನ್ ಆಗಿದೆ ಗಾಡಿ. 5,50,000 ಲಾಸ್ಟ್ ಪ್ರೈಸ್ ಗಾಡಿದು ವಿತ್ ಕೆ ರಿಜಿಸ್ಟ್ರೇಷನ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಗೆ ಎಷ್ಟೆಲ್ಲ ಕಾರ್ಸ್ ತೋರಿಸ್ತೆ ಮತ್ತೆ ಯಾವ ಪ್ರೈಸ್ ರೇಂಜ್ ಅಲ್ಲಿ ಇದೆ ಅಂತಾನು ತೋರಿಸ್ತೆ ನಿಮ್ಗೆ. ಸೊ ಇದ್ರ ಜೊತೆ ನಿಮ್ಗೆ ಇನ್ನೊಂದು ಅಡ್ವಾಂಟೇಜ್ ಅಥವಾ ಪ್ಲಸ್ ಪಾಯಿಂಟ್ ಅಂತ ಏನು ಅಂದ್ರೆ, ನೀವು ಗಾಡಿನ ಇಲ್ಲಿ ತಗೊಂಡ್ರೆ ನಿಮಗೆ ಗಾಡಿನ ಓವರ್ ಆಲ್ ಮೇಂಟೆನೆನ್ಸ್ ನ ಇವರೇ ಮಾಡ್ತಾರೆ. ಸೊ ಯಾಕಂದ್ರೆ ಇವ್ರ ಹತ್ರ ಕಂಪ್ಲೀಟ್ ವಾಷಿಂಗ್ ಇದೆ, ಮತ್ತೆ ಗ್ಯಾರೇಜ್ ಇದೆ ಇವ್ರದ್ದು. ಸೊ ಇದಿಷ್ಟು ಬಿಟ್ಟು ನೀವು ಗಾಡಿ ತಗೊಂಡಾಗ ನಿಮಗೆ ಗಾಡಿಗೆ ಎಕ್ಸ್ಟ್ರಾ ಅಡಿಷನಲ್ ಫೀಚರ್ಸ್ ಅಥವಾ ಆಕ್ಸೆಸರೀಸ್ ಏನಾದ್ರು ಬೇಕಂದ್ರೆ, ಸೊ ಆ ಶಾಪು ಸಹ ಇವ್ರ ಹತ್ರನೇ ಇದೆ. ಕಂಪ್ಲೀಟ್ ಆಗಿ ನಿಮಗೆ ವೀಲ್ ಕ್ಯಾಪ್ಸ್ ಆಯ್ತು, ಮತ್ತೆ ಆಡಿಯೋ ಸಿಸ್ಟಮ್ ಆಯ್ತು, ನೆಕ್ಸ್ಟ್ ಕೆಲವೊಂದು ಪರ್ಫಾರ್ಮೆನ್ಸ್ ಪಾರ್ಟ್ಸ್ ಆಯ್ತು, ಮತ್ತೆ ಎಕ್ಸ್ಟ್ರಾ ಆಕ್ಸೆಸರೀಸ್ ಏನಾದ್ರು ಎಕ್ಸ್ಟ್ರಾ ಅಡಿಷನಲ್ ಹಾಕ್ಸ್ಕೊಬೇಕಂದ್ರೆ ಸೊ ಅದು ಸಹ ಇವ್ರ ಹತ್ರನೇ ಇರೋದ್ ಕಾರಣ ನೀವು ಒನ್ ಸ್ಟಾಪ್ ಅಂತಾನೆ ಹೇಳ್ಬೋದು. ನೀವು ಗಾಡಿ ತಗೊಂಡ್ರೆ ಕಂಪ್ಲೀಟ್ ಆಗಿ ಇಲ್ಲೇ ಹಾಕ್ಸ್ಕೊಂಡು ನೀವು ಗಾಡಿನ ಆರಾಮಾಗಿ ಹೊರಗೆ ತಗೊಂಡು ಹೋಗ್ಬೋದು. ಸೊ ಇದಿಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಯಾವ ಕಾರ್ ಇಷ್ಟ ಆಯ್ತು ಅಂತ, ನಿಮ್ಗೇನಾದ್ರೂ ನಿಮ್ಗೆ ಯಾವ್ದಾದ್ರು ಕಾರ್ ಇಷ್ಟ ಆದ್ರೆ ಕೆಳ ಕಾಣ್ತಿರೋ ಕಾಂಟ್ಯಾಕ್ಟ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ ಕಾರ್ನ ನೀವು ಬೇಗ ಬುಕ್ ಮಾಡ್ಕೊಂಡು ನೀವು ಆದಷ್ಟು ಬೇಗ ಟೆಸ್ಟ್ ಡ್ರೈವ್ ಮಾಡಿ ಗಾಡಿ ತಗೊಳ್ಳಿ ಅಂತ ಹೇಳ್ತೀನಿ. ಯಾಕಂದ್ರೆ ಇಲ್ಲಿ ನಿಮ್ಗೆ ಲೋನ್ ಅಥವಾ EMI ಆಪ್ಷನ್ ಸಹ ಅವೈಲೇಬಲ್ ಇದೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಇಲ್ಲಿವರೆಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.